ಪ್ರಿಯ CT TV ವೀಕ್ಷಕರಿಗೆ ಆರೋಗ್ಯ ಚಿಂತನೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಬಸವರಾಜ್ ತಳವಾರ್. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಸಿದ್ಧ ಸಮಾಧಿ ಯೋಗ ಎರಡು ಯಾವ ರೀತಿಯಾಗಿ ನಾವು ಅದನ್ನು ತಗೊಂಡು ಜನರಲ್ಲಿ ದೈವಿಕವಾಗಿ, ಮಾನಸಿಕವಾಗಿ ಮತ್ತು ಸೋಷಿಯಲ್ ಆಗಿ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತಾ, ಅದರಿಂದ ಆಗ್ತಕ್ಕಂಥ ಲಾಭಗಳೇನು, ಈಗೆಲ್ಲ ಸಂಪೂರ್ಣ ಮಾಹಿತಿ ಕೊಡೋಕ್ಕೆ ಬಂದಂಥ ಈ ಕಾರ್ಯಕ್ರಮಕ್ಕೆ ರಾಧಾ ಮಾತಾಜಿಯವರು ಸಿದ್ಧಿ ಸಮಾಧಿ ಯೋಗ ಗುರುಗಳು. ಇವರು ರಾಯಚೂರು, ಅವರು ಸ್ವಂತ ಊರು ರಾಯಚೂರು. ಅದೇ ರೀತಿಯಾಗಿ ಇನ್ನೊಬ್ಬ ಅತಿಥಿಗಳಾದಂಥ ಡಾಕ್ಟರ್ ಸುವರ್ಣ ನಿಡುಗುಂದಿಯವರು ಆಯುರ್ವೇದಿಕ್ DGM ಮೆಡಿಕಲ್ ಕಾಲೇಜ್ ಅವರು ಲೆಕ್ಚರರು. ಇವತ್ತು ನಮ್ಮ ಯೋಗ ಮತ್ತು ಯೋಗದ ಬಗ್ಗೆ ಮತ್ತು ಸಿದ್ಧಿ ಸಮಾಧಿ ಬಗ್ಗೆ ಅವರು ಸಂಪೂರ್ಣವಾದ ಎರಡು ಡಿಫ್ರೆನ್ಸಿಯೇಷನ್ ಬಗ್ಗೆ, ಅಂದ್ರೆ ಯೋಗ ಮತ್ತು ಈ ಸಿದ್ಧಿ ಇವು ಎರಡೂ ಮಾಡೋದ್ರಿಂದ ಜನರಲ್ ಆಗ್ತಕ್ಕಂಥ ಬದಲಾವಣೆ ಬಗ್ಗೆ ಇಂಥ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಂಥ ಅವರಿಗೆ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ಸಿಬ್ಬಂದಿ ಪರವಾಗಿ ತುಂಬ ಸ್ವಾಗತ ಕೊಡ್ತೇನೆ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ. ಈಗ ನಮ್ಮ ಈ ಒಂದು ಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಈಗ ನಮ್ಮ ರಾಧಾ ಮಾತಾಜಿಯವರು ಏನು ಅದಾರಲ್ಲ, ಈಗ ನಿಮ್ಮ ಒಂದು ಕಾರ್ಯಕ್ರಮ ಎಲ್ಲರಿಗೂ ಯೋಗ ಬಗ್ಗೆ ಗೊತ್ತು, ಯೋಗ ಮಾಡೋದ್ರ ಬಗ್ಗೆ ಎಲ್ಲ ಗೊತ್ತು. ಈಗ ನಮ್ಮಲ್ಲಿ ಒಂದು ಕನ್ಫ್ಯೂಷನ್ ಅಂತಂದರೆ ಇಲ್ಲಿ ಜನಕ್ಕೆ ಸಿದ್ಧಿ ಸಮಾಧಿ ಯೋಗ ಅಂದರೆ ಏನಂತ ಯಾವ ರೀತಿಯಾಗಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀರಿ, ಅದು ಯಾವ ರೀತಿಯಾಗಿ ಹೇಳ್ತೀರಿ? ಎಸ್, ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಈ ಒಂದು ಯೋಗಕ್ಕೂ ಮತ್ತು ಸಿದ್ಧ ಸಮಾಧಿ ಯೋಗಕ್ಕೂ ಏನು ವ್ಯತ್ಯಾಸ ಅಂತ ನಾವು ಇವತ್ತು ನೋಡ್ತಾ ಇದ್ದೀವಿ. ಸಿದ್ಧ ಅಂದರೆ ಏನು? ಇದು ರೆಡಿಮೇಡ್ ಅಂತ ಕರಿತೀವಿ ನಾವು. ಈಗ ನಾವು ಹೊರಗಡೆ ಹೋಗಿರ್ತೀವಿ, ಏನೋ ಒಂದು ಕೆಲಸ ಇರುತ್ತೆ, ಶಾಪಿಂಗ್ ಇರುತ್ತೆ, ಎಲ್ಲ ಇರುತ್ತೆ, ನಮ್ಗಲ್ಲಿ ಹೊಟ್ಟೆ ಹಶ್ವಾಗ್ತದೆ. ಅವಾಗ ನಾವೇನು ಮಾಡ್ತೀವಿ? ಹೋಟೆಲಿಗೆ ಹೋಗ್ತೀವಿ ಊಟ ಮಾಡೋಕ್ಕೆ. ಎಸ್, ಹೋದ ತಕ್ಷಣ ಏನು ಮಾಡ್ತೀವಿ? ಆರ್ಡ್ರ್ ಮಾಡ್ತೀವಿ ಊಟ ಆರ್ಡ್ರ್ ಮಾಡಿದ ತಕ್ಷಣ ನಿಮ್ಗೆ ತಂದು ಕೊಡ್ತಾರೆ. ಅಲ್ಲಿ ಏನೋ ಬೋರ್ಡ್ ಹಾಕಿರ್ತಾರೆ, ಒಂದು ಊಟ ತಯಾರಿದೆ ಅಂತೇಳಿ. ಈಗ ಅಲ್ಲಿ ಹೋಗಿ ನಾವು ಮತ್ತೆ ಕಟಿಂಗ್ ಮಾಡೋದು, ಪಾತ್ರೆ ತೊಳೆದು ಏನು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅಲ್ಲಿ ಊಟ ಏನಾಗಿದೆ? ಸಿದ್ಧವಾಗಿದೆ, ರೆಡಿ ಇದೆ ಅಂತ ಕರಿತೀವಿ ನಾವು. ಈಗ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಕೊಡ್ಬೇಕಂದ್ರೆ, ಈಗ ನಮಗೆ ಬಟ್ಟೆ ಬೇಕು. ಇವಾಗ ತುಂಬಾ ನಾವು ಎಲ್ಲ ಶಾಪ್ಗಳೆಲ್ಲ ನೋಡ್ತಾ ಇರೋ ರೆಡಿಮೇಡ್ ಶಾಪ್ ಅಂತ ಕರಿತೀವಿ. ಅಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಒಂದು ಸೈಜಿಗೆ ತಕ್ಕಂತಹ ರೆಡಿಮೇಡ್ ಬಟ್ಟೆಗಳು ಆಲ್ರೆಡಿ ರೆಡಿ ಆಗಿ ಇದಾವೆ. ನಾವು ಜಸ್ಟ್ ಒಂದು ನಂಬರ್ ಅನ್ನ ಹೇಳ್ತೀವಿ, ನಮ್ಮ ಸೈಜ್ ನಂಬರ್ ಹೇಳ್ಬಿಟ್ರೆ ಅವ್ರು ಕೊಡ್ತಾರೆ, ಅದನ್ನ ಹಾಕೊಂಡ್ ಬರ್ತೀವಿ. ಅಂದ್ರೆ ಅರ್ಥ ಏನಪ್ಪಾ? ಸಿದ್ಧ ಅಂದ್ರೆ ಇಲ್ಲಿ ಕೂಡ ಅಷ್ಟೇ. ಸಿದ್ಧ ಅಂದ್ರೆ ಇದೊಂದು ಯೋಗ ಪ್ಯಾಕೇಜ್ ರೆಡಿ ಇದೆ, ನಾವಿಲ್ಲಿ ಏನೂ ಮಾಡಬೇಕಾಗಿಲ್ಲ, ಈ ಪ್ಯಾಕೇಜ್ನ ನಾವು ತಗೊಳೋದಕ್ಕೆ ರೆಡಿ ಇರಬೇಕು, ಅದಕ್ಕೆ ಸಿದ್ಧ ಅಂತ ಕರೆದಿದ್ದೀವಿ. ನೆಕ್ಸ್ಟ್ ಪದ ಏನಪ್ಪಾ ಅಂದ್ರೆ ಸಮಾಧಿ. ಇದು ತುಂಬಾ ಇಂಪಾರ್ಟೆಂಟ್. ನಮ್ಮ ಆಡು ಭಾಷೆಯಲ್ಲಿ ಸಮಾಧಿ ಅಂತ ಏನಾದ್ರೂ ಕೇಳಿದ್ದಾಗಿದ್ರೆ, ಸಮಾಧಿ ಅಂದ್ರೆ ಏನಪ್ಪಾ? ನಾವು ಸತ್ತ ಮೇಲೆ ಆಗುವಂಥದಕ್ಕೆ ಸಮಾಧಿ ಅಂತ. ಇಲ್ಲಿ ಸಮಾಧಿ ಅನ್ನೋ ಪದದ ಅರ್ಥ ಏನು? ಸಮತ್ವವಾದ ಬುದ್ಧಿ. ಅಂದ್ರೆ ನಮ್ಮ ಬುದ್ಧಿ ಒಳಗಡೆ ಸ್ವಲ್ಪ ದ್ವಂದ್ವ ಇದೆ, ಬೇಕು ಬೇಡ, ಏನೋ ಒಂದು ಸಿಕ್ಕಾಗ ತುಂಬಾ ಖುಷಿ ಆಗ್ತೀವಿ, ಅದೇ ಸ್ವಲ್ಪ ಸಿಗದೆ ಇರುವಾಗ ತುಂಬಾ ನೋವಾಗ್ತದ. ನೋವು ನಲಿವು, ತಗೊಳ್ಳೋದು ಕೊಡೋದು ಎರಡನ್ನೂ ನಾವು ಬ್ಯಾಲೆನ್ಸ್ ಮಾಡಬೇಕು. ಅದಕ್ಕಿಲ್ಲಿ ಸಮತ್ವವಾದ ಬುದ್ಧಿಗೆ ಸಮಾಧಿ ಅಂತ ಕರಿತೀವಿ. ಏನೇ ಬರಲ್ಲ ಅದನ್ನ ಸಮ ಪ್ರಮಾಣವಾಗಿ ತಗೊಳ್ಳೋದನ್ನ ನಾವಿಲ್ಲಿ ಯೋಗದಲ್ಲಿ ಕಲಿತೀವಿ. ನೆಕ್ಸ್ಟ್ ಯೋಗ ಅಂದ್ರೆ, ಯೋಗ ನಾವು ಕಾಮನ್ ಆಗಿ ಹೇಳ್ಬೇಕಂದ್ರೆ ಕೂಡುವುದು ಅಂತ ಕರಿತೀವಿ ನಾವು. ಏನ್ ಕೂಡ್ಬೇಕಪ್ಪ ನಾವು? ಯೋಗ ಅಂದ್ರೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಎರಡನ್ನು ಕೂಡೋದಕ್ಕೆ ಯೋಗ ಅಂತ ಕರಿತೀವಿ. ಸಿದ್ಧ ಸಮಾಧಿ ಯೋಗ ಅಂದ್ರೆ ನಾವು ರೆಡಿ ಆಗಿರೋದನ್ನ ಸಮಾಧಾನವಾಗಿ, ನಮ್ಮ ಆಡು ಭಾಷೆದಲ್ಲಿ ಹೇಳ್ಬೇಕಂದ್ರೆ ಸಮಾಧಾನವಾಗಿ ಈ ಒಂದು ಯೋಗ ಮಾಡೋದಕ್ಕೆ ಸಿದ್ಧ ಸಮಾಧಿ ಯೋಗ ಅಂತ ನಾವು ಕರಿತಾ ಇದ್ದೀವಿ. ಮೇಡಮ್, ಈಗ ತಮ್ಮ ಪ್ರಕಾರ ಒಬ್ಬರು ವೈದ್ಯರಾಗಿ ನಾವು ಯೋಗ ಮಾಡೋದ್ರಿಂದ ಯಾವ ರೋಗಗಳು ಬರೋಂಗಿಲ್ಲ ಅಂತ ನಾವು ಕಾನ್ಸೆಪ್ಟ್ ಐತಿ. ಆಮೇಲೆ ನಾವು ಮಾಡ್ತೀವಿ, ಅವಕ್ಕೆ ಟೈಮಿಂಗ್ ಎಲ್ಲ ನಾವು ರೀಚ್ ಆಗ್ತೀವಿ, ಆಮೇಲೆ ಯಾವುದೇ ಏಜ್ ಲಿಮಿಟ್ ಇರೋದಿಲ್ಲ. ಈಗ ಯೋಗ ಅಂತಂದರೆ ನಾವು ಆಲ್ಮೋಸ್ಟ್ ಎಲ್ಲ ಯೋಗದ ಬಗ್ಗೆ ನಮ್ಗೆ ಗೊತ್ತು, ಎಲ್ಲ ಯೋಗ ಮಾಡ್ತಾರೆ. ಈಗ ತಮ್ಮ ಪ್ರಕಾರ ಯೋಗ ಅದನ್ನು ಮಾಡಬೇಕಾದ್ರೆ ಒಂದು ಲಿಮಿಟ್ ಅಥವಾ ಯಾವ ರೀತಿಯಾಗಿ ಪ್ರಾರಂಭ ಮಾಡಬೇಕು, ಯಾವ ರೀತಿಯಾಗಿ ಡೈರೆಕ್ಷನ್ ತಗೋಬೇಕು, ಆಮೇಲೆ ಯಾವ ರೀತಿಯಾಗಿ ಅದು ಯೋಗ ಮಾಡೋದ್ರಿಂದ ಏನೇನು ಲಾಭ ಆಗುತ್ತೆ ಜನರಿಗೆ? ಸರ್, ಈಗಾಗಲೇ ಮಾತಾಜಿಯವರು ಹೇಳಿದರು, ಯೋಗ ಅಂದರೆ ಕೂಡೋದು, ಸಂಯೋಜನೆ ಮಾಡೋದು ಅಂತ ಹೇಳಿದರು. ಅದು ಆಕ್ಚುಲಿ ಸನಾತನ ಧರ್ಮದಿಂದ ಬಂದಂತ ಒಂದು ಯೋಗ. ಇತ್ತೀಚಿನ ದಿನದೊಳಗ ಯೋಗ ವಿಶ್ವಗುರುವಾಗಿ ಪರಿಣಮಿತಿ ಹೊಂದಿರುವುದು ನಮಗೆಲ್ಲ ಗೊತ್ತಿದೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಕೂಡ ಹಲವು ರಾಷ್ಟ್ರಗಳು ಒಪ್ಕೊಂಡು ಈ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಕೂಡ ಮಾಡ್ತಾ ಇದ್ವಿ. ಈ ಯೋಗ ಇಷ್ಟ್ಯಾಕೆ ಈಗ ಪಾಪ್ಯುಲರ್ ಆಗಿದೆ ಅಂತಂದ್ರೆ, ಈಗ ಎಲ್ಲರಿಗೂ ಹಂಗಂದ್ರೆ ಮಾನಸಿಕ ಒತ್ತಡ ಜಾಸ್ತಿ. ಯಾಕಂದ್ರೆ ಓಡ್ತಾ ಇದೀವಿ, ಯಾಂತ್ರಿಕ ಬದುಕಿನೊಂದಿಗೆ ನಾವು ಓಡ್ತಾ ಇದೀವಿ. ಆ ಓಡೋದ್ರ ಜೊತೆಗೆ ಅನೇಕ ನಮ್ಗೆ ತೊಂದರೆಗಳು ಉತ್ಪತ್ತಿ ಆಗ್ತಾ ಇದಾವೆ. ಹೆಂಗೆ ನಾವು ವೈಜ್ಞಾನಿಕವಾಗಿ ಮುಂದೆ ಹೋಗ್ತಿದೀವಲ್ಲ, ಅಷ್ಟೇ ರೀತಿಯೊಳಗೆ ವೇಗವಾಗಿ ನಮ್ಮನ್ನ ರೋಗಗಳು ಕಾಡ್ತಾ ಇದ್ದಾವೆ. ಇವುಗಳನ್ನೆಲ್ಲ ನಾವು ಮುಕ್ತಿ ಹೊಂದ್ಬೇಕಂದ್ರ ಯೋಗ ಒಂದು ಅತ್ಯಂತ ಸಾಧನ. ಅದಕ್ಕೆ ಯೋಗ ಅಂತಂದ್ರೆ
ದುಃಖದಿಂದ ಮೋಕ್ಷವನ್ನ ಪಡೆಯೋದು, ಸುಖವನ್ನ ಪಡೆಯೋದು, ಮಾನಸಿಕವಾಗಿ, ದೈಹಿಕವಾಗಿ, ಮತ್ತೆ ನಾವು ಸಾಮಾಜಿಕವಾಗಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ಮೋಕ್ಷದ ಸಾಧನೆ ಅಂತ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸರ್, ಒಂದು ಶಬ್ದವನ್ನ ಬಳಸ್ತಾರ, ಅಂದ್ರೆ ನಿತ್ಯ ಯೋಗ ಸಾಧನೆ ಸತ್ಯ ಶೋಧನೆಯ ಮೈಲುಗಲ್ಲು ಅಂತ ಹೇಳ್ತಾರೆ ಅವರು. ಅಂದ್ರೆ ಯಾಕೆ ಹಂಗೆ ಹೇಳಿದ್ರು, ನಮ್ಮ ಮೋಕ್ಷದ ಕಡೆಗೆ ನಾವು ಆರೋಗ್ಯಯುತವಾಗಿ ಮೋಕ್ಷದ ಕಡೆಗೆ ನಾವು ಹೋಗ್ಬೇಕು. ನರಳುಕೊಂತ ಬಳಲೋದು ಇದು ಒಂದು ರೀತಿ ಬೇರೆ, ಜಡ್ನೊಳಗೆ ಇರೋದು ಬೇರೆ. ಆದ್ರೆ ನಾವು ಯಾವಾಗ್ಲೂ ರೋಗರಹಿತವಾಗಿ ನಮ್ಮ ಬದುಕನ್ನ ಸುಖದಿಂದ ಸಾಗ್ಬೇಕು. ಅದಕ್ಕೆ ಯೋಗನೇ ಒಂದು ಸಾಧನೆ. ಇದಕ್ಕೆ ವಯಸ್ಸಿನ ಮಿತಿ ಏನಿಲ್ಲ ಸರ್. 5ನೇ ವರ್ಷದಿಂದ ಪ್ರಾರಂಭವಾಗಿ 80 ವರ್ಷದ ಒಳಗಿನವರು ಎಲ್ಲರೂ ಯೋಗವನ್ನು ಮಾಡಬಹುದು. ಆದರೆ ಅವರ ದೇಹಕ್ಕನುಗುಣವಾಗಿ ಅವರಿಗೆ ಯಾವುದಾದ್ರೂ ಒಂದು ರೋಗಗಳಿದ್ರೆ ಆ ರೋಗಗಳಿಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅನೇಕ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ, ಜಾಗೃತೆಗಳನ್ನ ತಗೋಬೇಕಾಗ್ತೈತಿ. ಕೆಲವೊಂದ್ಸರಿಗೆ ವೈದ್ಯರ ಸಂಪರ್ಕವನ್ನು ಪಡಿಬೇಕಾಗ್ತೈತಿ. ಯಾಕಂದ್ರೆ ಈಗ ಗರ್ಭಿಣಿ ಸ್ತ್ರೀಯರಿರ್ಬೋದು, ಹಾರ್ಟಿನ ಹೃದಯ ರೋಗದ ಸಂಬಂಧಿ ಕಾಯಿಲೆಗಳಿರ್ಬೋದು, ಇಂಥವೆಲ್ಲ ಕಾಯಿಲೆಗಳಿದ್ದಾಗ ನಾವು ಸ್ವಲ್ಪ ವೈದ್ಯರ ಸಂಪರ್ಕದೊಂದಿಗೆ ಹೊಂದಿ ನಾವು ಯೋಗ ಮಾಡಿದ್ರೆ ಏನ್ ನಮಗೆ ತೊಂದರೆ ಆಗ್ತೈತಿ ಅಥವಾ ಆಗೋದಿಲ್ಲ ಅನ್ನೋದನ್ನ ಸ್ವಲ್ಪ ಸಲಹೆ ತಗೊಂಡು ನಾವು ಯೋಗವನ್ನ ಮಾಡಬೇಕು. ಯೋಗ ಮಾಡ್ಬೇಕಾದ್ರೆ ಬಹಳಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಾಡಲೇಬೇಕು. ಅದರೊಳಗೆ ಮುಖ್ಯವಾಗಿ ಬೆಳಗಿನ ಜಾವ ಆದಷ್ಟು ಯೋಗವನ್ನ ಮಾಡೋದು ಒಳ್ಳೆಯದು. ಬೆಳಗಿನ ಜಾವ ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ನಾವು ಪ್ರಾರಂಭ ಮಾಡಿ ಬ್ರಾಹ್ಮೆ ಮುಹೂರ್ತೆ ಅಂತ ಹೇಳ್ತೀವಿ. ಬ್ರಾಹ್ಮೆ ಮುಹೂರ್ತೆ ಅಂದ್ರೆ 4ರಿಂದ 4:15 ಬರುತ್ತೆ. ಆದಷ್ಟು ಬೇಗ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 6 ಗಂಟೆಗಾದ್ರೂ ನಾವು ಯೋಗವನ್ನ ಪ್ರಾರಂಭ ಮಾಡಬೇಕು. ಆದಷ್ಟು ಖಾಲಿ ಹೊಟ್ಟೆಯೊಳಗಿದ್ರೆ ನಮಗೆ ಬಹಳಷ್ಟು ನಾವು ಯೋಗ ಮಾಡ್ಬೇಕಾದ್ರೆ ಮಲ ವಿಸರ್ಜನೆ, ಶೌಚಾಲಯಗಳನ್ನೆಲ್ಲ ಮುಗಿಸ್ಕೊಂಡು ಯೋಗಕ್ಕೆ ನಾವು ಸಿದ್ಧತೆ ಆಗ್ಬೇಕು. ಯೋಗಕ್ಕೆ ಸಿದ್ಧತೆ ಮಾಡೋದಕ್ಕಿಂತ ಸ್ವಲ್ಪ ವಾರ್ಮ್ ಅಪ್ ಎಕ್ಸರ್ಸೈಸ್ ಅಂದ್ರೆ ದೇಹವನ್ನ ಬೆಚ್ಚಗಾಗಿಟ್ಕೊಳ್ಳೋದು. ವಾರ್ಮ್ ಅಪ್ ಎಕ್ಸರ್ಸೈಸ್ ನಾವು ಮಾಡಿದ್ರೆ ಬಹಳಷ್ಟು ಒಳ್ಳೆಯದು. ನಾವು ಖಾಲಿ ಹೊಟ್ಟೆಯೊಳಗಿರ್ಬೇಕು, ಶೌಚಾಲಯಗಳನ್ನ ಸಂಪೂರ್ಣ ಮುಗಿಸ್ಕೊಂಡಿರ್ಬೇಕು, ವಾರ್ಮ್ ಅಪ್ ಎಕ್ಸರ್ಸೈಸ್ಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡು ನಾವು ಯೋಗಕ್ಕೆ ಸಿದ್ಧರಾಗಬೇಕು. ಆದ್ರೆ ಇದು ಸಮಾಜ ಅಂದ್ರೆ ಗುರುಮುಖೇನ ಯೋಗ ಯಾಕೆ ಮಾಡ್ಬೇಕು ಅಂತಂದ್ರೆ, ಕೆಲವೊಬ್ರು ಯಾರೋ ಒಬ್ರು ಯೋಗ ಮಾಡೋದನ್ನ ನೋಡ್ತಿರ್ತೀವಿ, ನಾವು ಅಷ್ಟೇ ಪ್ರೆಷರ್ ಹಾಕಿ ಯೋಗ ಮಾಡಕ್ ಹೋಗ್ತೀವಿ, ನಮ್ಮ ದೇಹ ಅದಕ್ಕೆ ತಡ್ಕೊಳ್ಳೋದಿಲ್ಲ. ಅದರಿಂದ ಏನಾದ್ರೂ ಆಘಾತ ಆಗಬಾರ್ದು ಅಥವಾ ಏನೋ ಸ್ವಲ್ಪ ಪ್ರೆಷರ್ ಬಂದು ಅಲ್ಲಿ ನೋವು ಸಂಭವಿಸೋ ಸಾಧ್ಯತೆಗಳು ಜಾಸ್ತಿ ಇರ್ತವ. ಅದಕ್ಕೆ ನಮ್ಮ ದೇಹಕ್ಕೆ ಒತ್ತಡರಹಿತ ಯೋಗ ಸಾಧನೆ ನಾವು ಮಾಡ್ಬೇಕಾಗ್ತೈತಿ. ಇದು ಒಂದು ಬಹಳ ಮುಖ್ಯವಾದದ್ದು ಸರ್. ಆಮೇಲೆ ನಾವು ಯೋಗ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಸ್ಟ್ರೆಚ್ ಮಾಡಂತ ಹೇಳ್ತಿರ್ತಾರೆ ಗುರುಗಳು. ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇ ಸ್ಟ್ರೆಚ್ ಮಾಡಬೇಕು. ಯಾವುದೂ ಒಂದೇ ದಿನಕ್ಕೆ ಬರೋದಿಲ್ಲ. ನಾವು ದಿನನಿತ್ಯ ಕ್ರಮದೊಳಗ ಯೋಗ ಸಾಧನೆ ಮಾಡಿದ್ರೆ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗಿ ನಮ್ಗೆ ಸ್ಟ್ರೆಚಸ್ ಇರ್ಬೋದು, ನಮ್ಮ ಮಸಲ್ಸ್ ರಿಲ್ಯಾಕ್ಸೆಂಟ್ ಇರ್ಬೋದು, ಇವೆಲ್ಲ ಆಗ್ತವೆ. ಯೋಗ ಮಾಡೋದ್ರಿಂದ ಮಸಲ್ಸ್ ಮಾತ್ರ ಬಹಳ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತವೆ, ಫ್ಲೆಕ್ಸಿಬಿಲಿಟಿ ಬರ್ತೈತಿ. ನಮ್ಮ ಮನಸ್ಸು ಕೂಡ ಒಂದು ಸ್ಥಿರತೆಯನ್ನು ಹೊಂದೈತಿ. ಸ್ಟ್ರೆಸ್ ಇಂದ ನಾವು ರಿಲೀವ್ ಆಗ್ತೀವಿ. ಆ ಒಂದು 24 ತಾಸೊಳಗೆ ನಾವು 1 ತಾಸು ನಮ್ಮ ದೇಹವನ್ನ ಯೋಗಕ್ಕೆ ನಾವು ರೂಢಿಸಿಕೊಂಡ್ರೆ ನಮ್ಮ ದೈನಂದಿನ ಬದುಕು ಅಂದ್ರೆ ಆ 24 ಎಲ್ಲ ಆಲ್ಮೋಸ್ಟ್ ನಾವು ಕೆಲಸ ಮಾಡ್ಬೋದು. ನಮ್ಗೆ ದೇಹದ ದಣಿವೇ ಅನ್ಸೋದಿಲ್ಲ. ಮಾನಸಿಕವಾಗಿನೂ ನಾವು ಬಹಳಷ್ಟು ಖುಷಿಯಿಂದ ಇರ್ತೀವಿ. ಅದಕ್ಕೆ ಮೋಕ್ಷ ಸಾಧನೆ ಅಥವಾ ದುಃಖದಿಂದ ನಿರ್ಮುಕ್ತಿಯನ್ನ ಹೊಂದೋದು ಸುಖದ ಸಾಧನೆ. ಅದಕ್ಕೆ ನಾವು ಯೋಗ ಅಂತ ಹೇಳಿ ಕರಿತೀವಿ ಸರ್. ಈಗ ಮಾತಾಜಿಯವರ, ನೀವು ಒಂದು ಯೋಗದೊಳಗ ಪ್ರಾಣಾಯಾಮ ಬರ್ತದೆ, ಧ್ಯಾನ ಬರ್ತದೆ, ಹೌದ್ರಿ? ಯೋಗದೊಳಗ ಬರ್ತದೆ. ನಿಮ್ಮ ಸಿದ್ಧಿ ಸಮಾಧಿಯೊಳಗ ಪ್ರಾಣಾಯಾಮ ಅಂತ ನೀವು ಯಾವ ರೀತಿಯಾಗಿ ಮಾಡ್ತೀರಿ? ಪ್ರಾಣಾಯಾಮ ಅಂತಂದ್ರೆ ಈಗ ನೋಡಿ, ಪ್ರಾಣವನ್ನು ಆಯಾಮವಾಗಿ ಮಾಡೋದಕ್ಕೆ ಪ್ರಾಣಾಯಾಮ ಅಂತ ನಾವು ಕರಿತೀವಿ. ಇಲ್ಲಿ ಪ್ರಾಣಾಯಾಮ ಅಂತ ಬಂದಾಗ ನಮ್ಮ 72,000 ನಾಡಿಗಳು ಇರುತ್ತೆ. ಒಬ್ಬ ಮನುಷ್ಯನಲ್ಲಿ ಒಳಗಡೆ 72,000 ನಾಡಿ ಇರುತ್ತೆ. ಪ್ರತಿಯೊಂದು ನಾಡಿನೂ ಶುದ್ಧಿ ಆಗ್ಬೇಕು. ಅದಕ್ಕೆ ಇಲ್ಲಿ ಪ್ರಾಣಾಯಾಮ ಅಂತ ಕರಿತೀವಿ ನಾವು. ಈಗ ಯಾವುದೇ ಒಂದು ನೋಡಿ, ಯಾವ್ದು ಯೂಸ್ ಮಾಡಿಲ್ಲ ಅಂದ್ರೆ ಅದು ಏನಾಗ್ಬಿಡ್ತದೆ, ಅದ್ರ ಒಳಗಡೆ ಕಸ ಡಸ್ಟ್ ಸೇರ್ಕೊಳಕ್ ಸ್ಟಾರ್ಟ್ ಆಗ್ತದೆ. ಜಸ್ಟ್ ಲೈಕ್ ಒಂದು ಮನೆಯಲ್ಲಿರುವ ಎಲ್ಲಾ ಪೈಪ್ಗಳು ಇದ್ದಂಗಿದು. ಪೈಪ್ಗಳಲ್ಲಿ ನಾವು ಟ್ಯಾಪ್ ಚಾಲೂ ಮಾಡ್ತಾ ಇದ್ರೆ ನೀರು ಸರಾಗವಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಸಿಂಕಲ್ಲಿ ನಾವು ಕಸ ಕಡ್ಡಿ ಚೆಲ್ತಾ ಇರ್ತೀವಿ, ಅವಾಗ ಬ್ಲಾಕೇಜ್ ಅಂತೇಳಿ ಆಗ್ತದ. ಅದು ಅವಾಗ ನಾವೇನ್ ಮಾಡ್ತೇವೆ, ಅದನ್ನ ಕ್ಲೀನ್ ಮಾಡಿಸಿದಾಗ ಮತ್ತೆ ಸರಳವಾಗಿ ಹೋಗ್ತದ. ಹಾಗೆ ದೇಹದಲ್ಲಿ ಕೂಡ 72,000 ನಾಡಿಗಳು ಬರುತ್ತೆ. ಆ ನಾಡಿಗಳನ್ನ ನಾವು ಶುದ್ಧ ಮಾಡ್ಬೇಕಂದ್ರೆ ಇಲ್ಲಿ ಪ್ರಾಣಾಯಾಮ ಮುಖಾಂತರ ಮಾಡ್ಬೇಕಾಗ್ತದ. ಒಟ್ಟಿಗೆ ನಾವು 72 ನಾಡಿಗಳು ಶುದ್ಧ ಮಾಡಕ್ ಆಗಲ್ಲ. ಅದಕ್ಕೆ ಏನಂದ್ರೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬರ್ತವ. ಆ ಪ್ರಾಣಾಯಾಮಗಳನ್ನ ಮಾಡ್ತಾ 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 ಎಲ್ಲಾ ನಾಡಿಗಳಲ್ಲಿ ಈಗ ಎಷ್ಟೋ ನಾವ್ ಹೇಳ್ತೀವಿ
ಕೆಲವೊಂದು ದೊಡ್ಡ ನಾಡಿಗಳಿರುತ್ತೆ, ಅದರಲ್ಲಿ ಕೆಲವೊಂದು ಸೂಕ್ಷ್ಮ ನಾಡಿಗಳೆಲ್ಲ ಇರುತ್ತೆ. ಅದಕ್ಕೆ ಇಲ್ಲಿ ಏನಂದ್ರೆ ವಿಭಾಗೀಯ ಪ್ರಾಣಾಯಾಮ ಅಂತ ಬರ್ತದೆ. ಅದು ನಮ್ಮ ಜಸ್ಟ್ ದೊಡ್ಡ ಪೈಪ್ಗಳನ್ನ, ಈಗ ನಾವು ಮನೆ ಒಳಗಡೆ ಪೈಪ್ಗಿಂತ ಮನೆ ಮುಂದ್ಗಡೆ ಇರೋ ಪೈಪ್ ದೊಡ್ಡದಿರತ್ತೆ, ಆ ತರ ಅವೆಲ್ಲ ಸ್ವಚ್ಛ ಮಾಡ್ಕೊಂತ ಬಂದ್ರೆ ನೆಕ್ಸ್ಟ್ ಮುದ್ರಾ ಪ್ರಾಣಾಯಾಮ ಅಂತ ಬರ್ತಾವ. ಅವು ಸೂಕ್ಷ್ಮ ನಾಡಿಗಳನ್ನ ಸ್ವಚ್ಛ ಮಾಡ್ತಾ ಬರುತ್ತೆ. ಎಸ್, ಅದ್ರಲ್ಲೂ ಬರುತ್ತೆ. ಈಗ ವಿಭಾಗೀಯ ಪ್ರಾಣಾಯಾಮ, ಮುದ್ರಾ ಪ್ರಾಣಾಯಾಮ ಅಂತ ಪ್ರಾಣಾಯಾಮದಲ್ಲಿ ಬೇರೆ ಬೇರೆ ಬರುತ್ತೆ. ಆದ್ರೆ ಮುದ್ರಾ ಪ್ರಾಣಾಯಾಮ ಮಾಡೋದ್ರಿಂದ ಸೂಕ್ಷ್ಮ ನಾಡಿಗಳನ್ನು, ಈಗ ಎಷ್ಟೋ ನಾವು ಜನಕ್ಕೆ ಏನಪ್ಪಾ ಅಂದ್ರೆ ಕೈ ನೋವು ಇರತ್ತೆ, ಒಂದೊಂದು ಸ್ಕ್ಯಾನ್ ಮಾಡಿಸಿದಾಗೂ ನಮ್ಗೆ ಸ್ಕ್ಯಾನ್ ಅಲ್ಲಿ ಗೊತ್ತಾಗಲ್ಲ ಅದು ಎಲ್ಲೋ ಒಂದು ಬ್ಲಾಕ್ ಆಗಿದೆ ಅಂತ. ಅಂತವೇನಾಗ್ತದೆ, ಈ ಪ್ರಾಣಾಯಾಮಗಳ ಮುಖಾಂತರ ಬ್ಲಾಕೇಜಸ್ ಓಪನ್ ಆಗಿ ಆ ವ್ಯಕ್ತಿ ಎಲ್ಲಿ ನೋವಿತ್ತಲ್ಲ ಆ ನೋವುಗಳನ್ನ ಕಡಿಮೆ ಆಗ್ತಾ ಬರ್ತಾವ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ 72,000 ನಾಡಿಗಳು ಶುದ್ಧ ಆಗೋದ್ರಿಂದ ಪ್ರಾಣಾಯಾಮ ಪೂರ್ತಿಯಾಗಿ, ಈಗ ಪ್ರಾಣ ದೇವರು ಅಂತ ಕರಿತೀವಿ ನಾವು ಆಂಜನೇಯ ಏನಪ್ಪಾ ಅಂದ್ರೆ ಹಾರ್ಕೊಂತ ಹೋಗ್ತಾ ಇದ್ದ, ಅಂದ್ರೆ ಗಾಳಿ ಅಷ್ಟು ಹಗುರತ್ವ ಇದೆ ಅಂತ. ಈಗ ನಾವ್ ಹೇಳ್ಬೋದು ನಮ್ಗೆ ಮೈ ಒಜ್ಜ ಅನಿಸ್ತಾ ಇದೆ, ಭಾರ ಆಗ್ತಾ ಇದೆ, ಏನ್ ಮಾಡಕ್ ಆಗ್ತಾ ಇಲ್ಲ, ಸುಸ್ತು, ಅದೇನಂದ್ರೆ ನಮ್ಗಷ್ಟು ವೇಟ್ ಅಂತ ಅನಿಸ್ತಾ ಇದೆ. ನಿಮ್ ಪ್ರಕಾರ ಏನಂತ ಅನ್ಕೋತೀರಿ? ನಮ್ ಮೈ ಭಾರ ಆಗೈತಿ, ನಮ್ ಮೈ ಜಡ ಆಗೈತಿ, ನಮ್ ತಲೆ ಭಾರ ಆಗೈತಿ ಅಂತ? ಅದು ಫಸ್ಟ್ ಇವಾಗ ನಾವು ಶಾರೀರಿಕವಾಗಿ ನೋಡ್ಬೇಕಾದ್ರೆ ಶರೀರದಲ್ಲಿ ನಾ ಹೇಳ್ತಾರೆ ಯಾವುದೋ ಒಂದು ನರ್ವ್ಸ್ ಅಲ್ಲಿ ಬ್ಲಾಕೇಜ್ ಆಗಿದೆ. ಈಗ ನಾವು ಏನಪ್ಪಾ ಅಂದ್ರೆ ಮೊದಲು ಇಂದಿನ ಕಾಲದಲ್ಲಿ ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದ. ಈಗ ಕುಟ್ಟೋದು ಅವರಾಗೆ ಕುಡ್ತಾ ಇದ್ರು, ನಮ್ಗೆ ಹಿಟ್ಟು ಏನಾದ್ರೂ ಬೇಕಂದ್ರೆ ಬೀಸ್ಕೊಂತ ಇದ್ರು, ನೀರ್ ಬೇಕಂದ್ರೆ ಸುಮಾರು ಕಿಲೋಮೀಟರ್ ಹೋಗಿ ನಾವು ನೀರ್ಗಳನ್ನ ತರ್ತಾ ಇದ್ವಿ, ನೀರಲ್ಲಿ ಸೇರ್ತಾ ಇದ್ವಿ. ಅವಾಗ್ಲೇ ನಮ್ಗೆ ನ್ಯಾಚುರಲ್ ಆಗಿ ನಮ್ಗೆ ಎಲ್ಲಾ ನರಗಳು ಏನಾಗ್ತಾ ಇದ್ವು, ಆಕ್ಟಿವೇಟ್ ಆಗ್ತಾ ಇದ್ವು. ಈಗ ಏನಾಗ್ತಾ ಇದೆ, ನಮ್ಮ ಜೀವನ ಶೈಲಿ ತುಂಬಾ ಚೇಂಜ್ ಆಗ್ತಾ ಇದೆ. ಆಧುನಿಕ ಜೀವನ ಶೈಲಿಗೆ ಬಂದಾಗ ನಾವು ಎಲ್ಲದಕ್ಕೂ ನಾವೇನ್ ಮಾಡ್ತಾ ಇದೀವಿ, ಒಂದು ಬಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀವಿ. ಬಟನ್ ಹಾಕೋದು, ಮಿಕ್ಸಿ ಮಾಡೋದು, ಬಟನ್ ಹಾಕೋದು, ಬಟ್ಟೆ ಒಗೆಯೋದು, ಬಟನ್ ಹಾಕೋದು, ಎಲ್ಲ ಆಟೋಮೆಟಿಕ್ ಬರ್ತಾ ಇದೆ. ನಾವು ಯಾವಾಗ ಮಷಿನ್ ಗಳನ್ನ ಜಾಸ್ತಿ ಬಳಕೆ ಮಾಡಕ್ ಶುರು ಮಾಡ್ತೀವಿ ಅವಾಗ ವ್ಯಕ್ತಿ ಆಕ್ಟಿವೇಟ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. ನಿಮಗಾಗ್ಲೇ ಹೇಳ್ದಂಗೆ ನಾನು ಯಾವುದೋ ಒಂದು ಮನೆಯಲ್ಲಿ ನಾವು ಒಂದ್ 2-3 ತಿಂಗಳಿಗೆ ಇಲ್ಲ ಅಂದ್ರೆ ಏನಾಗ್ತದ, ಡಸ್ಟ್ ಎಲ್ಲ ಹಿಡಿಯಕ್ ಸ್ಟಾರ್ಟ್ ಆಗ್ತದ. ನಾವು ಜೊತೆ ದಿನನಿತ್ಯ ಅಲ್ಲಿ ಇರುವಾಗ ಅದನ್ನ ನಾವು ಕ್ಲೀನ್ ಮಾಡ್ಕೊಂತ ಯೂಸ್ ಮಾಡ್ಕೊಂತ ಇರುವಾಗ ಯಾವುದೇ ಆಗೋದಿಲ್ಲ. ಅದೇ ರೀತಿ ಮನುಷ್ಯ ಯಾವಾಗ ನಾವು ಜಾಸ್ತಿ ಕುತ್ಕೊಳ್ಳೋದು, ಈ ಸೋಮಾರಿತನ ಯಾವಾಗ ಜಾಸ್ತಿ ಆಗ್ತೋ ಅವಾಗ ನಮ್ಗೆ ಏನಾಗ್ತಾ ಇದೆ, ಆಕ್ಟಿವ್ ಇಲ್ಲ ಅಂದ ತಕ್ಷಣ ಅದು ಬ್ಲಾಕೇಜಸ್ ಸ್ಟಾರ್ಟ್ ಆಗತ್ತೆ. ಅವಾಗ ಅದಾದ್ಮೇಲೆ ಏನ ಕಾಯಿಲೆಗಳು ಶುರು ಆಗ್ತದ. ನಾವ್ ಆಕ್ಟಿವ್ ಆಗಿರುವಾಗ ಯಾವುದೇ ರೀತಿ ಕಾಯಿಲೆಗಳು ಬರೋದಿಲ್ಲ. ಈ ಒಂದು ಪ್ರಾಣಾಯಾಮ ಮಾಡೋದ್ರಿಂದ, ಈ ಏನ್ ಆಧುನಿಕ ಶೈಲಿಯಲ್ಲಿ ಪ್ರಾಣಾಯಾಮ ಮಾಡೋದ್ರಿಂದ ಆಗಿರೋ ಬ್ಲಾಕೇಜಸ್ ಓಪನ್ ಆಗ್ತಾವ. ನೆಕ್ಸ್ಟ್ ದಿನನಿತ್ಯ ನಾವ್ ಇವ್ ಯಾವ ಕಾರ್ಯ ಮಾಡಿಲ್ಲ ಅಂದ್ರೆ 1 ತಾಸು ಮೇಡಮ್ ಅವ್ರು ಹೇಳಿದಂಗೆ ನಮ್ಮ ಜೀವನಕ್ಕೆ ನಾವು 1 ತಾಸು ಈ ಒಂದು ಸಾಧನೆ, ಈ ಒಂದು ಪ್ರಾಣಾಯಾಮಗಳನ್ನು ನಾವು ದಿನನಿತ್ಯ ಮಾಡ್ತಾ ಇರಬೇಕಾದ್ರೆ ಆರೋಗ್ಯ ತುಂಬಾ ಚೆನ್ನಾಗಿ ಇರತ್ತೆ. ಪ್ರಾಣ ಕೂಡ ಅಷ್ಟೇ ಒಳಗಡೆ ಹೋಗಿ ಇರುವಂತ ಕಾಯಿಲೆ ತೆಗೆದು ನಮಗೆ ಒಳಗಡೆ ಶಕ್ತಿ ಜಾಸ್ತಿ ತರ. ಈಗ ನಮ್ಮಲ್ಲಿ ಒಂದು ಅಸ್ತಮಾ ಕೇಸು, ಈಗ ಡಾಕ್ಟರ್ ಅದಾರ, ನಿಮ್ಮಲ್ಲಿ ಪ್ರಾಣಾಯಾಮ ಮಾಡ್ತೀರಿ, ಯೋಗದೊಳಗೆ ಪ್ರಾಣಾಯಾಮ ಮಾಡ್ತೀರಿ, ಧ್ಯಾನ ಮಾಡ್ತೀರಿ, ಧ್ಯಾನ ಮಾಡಿಸ್ತೀರಿ. ಅಸ್ತಮಾ ಕೇಸ್ ಅಂತ ಬಂದಾಗ ಪ್ರಾಣಾಯಾಮ ಯಾವ ರೀತಿ ಮಾಡಿಸ್ತೀರಿ ಅವ್ರಿಗೆ? ಸರ್, ಈಗ ಅಸ್ತಮಾ ಅವನಿಗೆ ಯಾವ ಟೈಪ್ ಆಫ್ ಅಸ್ತಮಾ ಇದೆ ಅನ್ನೋದನ್ನ ನಾವು ಮೊದಲು ಅಸೆಸ್ಮೆಂಟ್ ಮಾಡ್ಬೇಕಾಗುತ್ತೆ ಸರ್. ಯಾಕಂದ್ರೆ ಈಗ ಕ್ರಾನಿಕ್ ಇರ್ತೈತಿ, ಅಕ್ಯೂಟ್ ಇರ್ತೈತಿ, ಬ್ರೋಂಕಿಯಲ್ ಅಸ್ತಮಾ ಇರ್ತೈತಿ, ಇವು ಯಾವ ಕಂಡೀಷನ್ಸ್ ಇದೆ ಅನ್ನೋದನ್ನ ನಾವು ನೋಡಬೇಕು. ಈಗ ಅವಂಗೆ ಬ್ರೋಂಕಿಯಲ್ ಅಸ್ತಮಾ ಸಿವಿಯಾರಿಟಿ ಕಂಡೀಷನ್ಸ್ ಒಳಗಿದ್ದಾಗ ಇಮಿಡಿಯೇಟ್ ನಾವು ಅವನಿಗೆ ಪ್ರಾಣಾಯಾಮ ಮಾಡಂದ್ರೆ ಮಾಡಕ್ ಆಗುದಿಲ್ಲ ಸರ್. ನೀವು ಮಾಡಿಸ್ತೀರಾ? ಮಾಡಕ್ಕಾಗುದಿಲ್ಲ. ನಾವು ಆದ್ರಷ್ಟೇ ಅವರ ಒಂದು ಕಾಯಿಲೆಗೆ ಸಂಬಂಧಪಟ್ಟು ಮೊದಲು ಅವ್ರನ್ನ ನಾವು ಸ್ಟಡಿ ಮಾಡ್ತೀವಿ. ಅವ್ರಿಗೆ ಈಗ ಫಸ್ಟ್ ನಾವು ಹೇಳ್ತಾ ಇರೋದು ಇದು ಫಸ್ಟ್ ಏನಪ್ಪಾ ಅಂದ್ರೆ ಕಾಯಿಲೆ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ತಗೊಳಕ್ಕಿಂತಲೂ ಆರೋಗ್ಯವಾಗಿ ಇರುವಾಗನೇ ಈ ತರ ಕಾರ್ಯಕ್ರಮಗಳಿಗೆ ಬಂದ್ಬಿಟ್ರೆ ತುಂಬಾ ಚೆನ್ನಾಗಿರತ್ತೆ. ಇನ್ ಕೇಸ್ ಬಂದಿದೆಯಪ್ಪ, ಈಗ ನೀವು ಹೇಳಿದ ಪ್ರಶ್ನೆ ಏನೋ ಆಲ್ರೆಡಿ ಅವ್ರ ಪೇಷಂಟ್ ಆಧಾರ ಹಾಗಿದ್ರೆ ಅವರಿಗೆ ಸಡನ್ಲಿ ನಾವೇನಾದ್ರೂ ಮಾಡಿಸ್ಬಿಟ್ರೆ ಅವರಿಗೆ ಹಾರ್ಟಿಗೆ ಅಥವಾ ಅವ್ರ ಉಸಿರಾಟ ಕ್ರಿಯೆಗೆ ತುಂಬಾ ತೊಂದರೆ ಆಗೋ ಚಾನ್ಸಸ್ ಇರತ್ತೆ. ಫಸ್ಟ್ ಅವ್ರನ್ನ ನಿಧಾನವಾಗಿ ನಾವು ಅಬ್ಸರ್ವ್ ಮಾಡ್ತಾ ಸ್ಲೋಲಿ ನಾವು ತಗೊಂಡೋಗಿ ಅವ್ರಿಗೆ ತಕ್ಕಂತ ಸಣ್ಣ ಪುಟ್ಟ ಎಲ್ಲರಿಗೂ ಮಾಡಿಸೋ ತರ ಇವ್ರಿಗೂ ಮಾಡಿಸ್ಬಿಟ್ರೆ ಆಗಲ್ಲ. ಅವ್ರಿಗೆ ನಿಧಾನ ರೀತಿಯಲ್ಲಿ ಬೇರೆ ರೀತಿಯ ಒಂದು ಉಸಿರಾಟ ಕ್ರಿಯೆ ಆಗಿರ್ಬೋದು, ಬೇರೆ ಬೇರೆ ಕ್ರಮ ಪದ್ಧತಿಯಲ್ಲಿ ಹೋಗಿ ಅದನ್ನ ನಾವು ಕ್ಯೂರ್ ಮಾಡಬಹುದು. ಯಾಕಂದ್ರೆ ಅಂತ ಪೇಷಂಟ್ ಬಂದಾಗ ಸರ್ ರೋಗಿಯನ್ನ ನಾವು ವೈದ್ಯರ ಸಲಹೆ ಪಡಿಬೇಕಾಗತ್ತೆ. ಪಡೆದು ಯಾವ ರೀತಿ ಅಲ್ಲ, ನೀವು ಸ್ಟ್ರಿಕ್ಟ್ ಆಗಿ ಇವರಿಗೆ ಪ್ರಾಣಾಯಾಮ ಮಾಡಬಾರ್ದು ಅಂತ ನೀವು ಸರ್ಟಿಫೈ ಮಾಡ್ತೀರೋ? ಹೌದು, ಇಲ್ಲ ಸರ್.
ಮೊದಲು ಅವನದು ಕಂಡೀಷನ್ಸ್ ನೋಡ್ತೀವಿ. ಅವನಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಸಿವಿಯಾರಿಟಿ ಐತಿ, ಅವನಿಗೆ ಕೂಡಕ್ಕೆ ಆಗ್ತಿಲ್ಲ, ಮೈಲ್ಡ್ ಚೆಸ್ಟ್ ಪೇನ್ ಬರ್ತಿರ್ಬೋದು, ಅಥವಾ ಡಿಸ್ನಿಯಾ ಅಂತ ಏನ್ ಹೇಳ್ತೀವಲ್ಲ, ಈ ತರ ಕಂಡೀಷನ್ಸ್ ಇದ್ದಾಗ ಇಮಿಡಿಯೇಟ್ ನಾವು ಪ್ರಾಣಾಯಾಮ ಕುಂದ್ರಿಸಿ ನಿಮ್ಮ ಭ್ರಮರಿ ಪ್ರಾಣಾಯಾಮ ಮಾಡು, ಕಪಾಲಭಾತಿ ಮಾಡು, ಅಥವಾ ಶೀತಲಿ ಪ್ರಾಣಾಯಾಮ ಮಾಡಂದ್ರೆ ಆಗುದಿಲ್ಲ ಸರ್ ಆ ಪೇಷಂಟ್. ಯಾಕಂದ್ರೆ ಕೂಡಕ್ಕೂ ಬೇಕಲ್ಲ ಅವನಿಗೆ ಶಕ್ತಿ. ಅದಕ್ಕೆ ಅವರಿಗೆ ಸಲಹೆ ಕೊಡ್ತೀವಿ, ನೀವು ವೈದ್ಯರ ಕಡೆ ಹೋಗಿ ವೈದ್ಯರ ಸಲಹೆಯನ್ನ ತಗೊಂಡು ನಾ ಯೋಗಾಸನ ಮಾಡಬಹುದಾ ಅಥವಾ ಇಂಥವುಗಳನ್ನೆಲ್ಲ ಮಾಡಬಹುದಾ, ನಾ ಫಿಟ್ ಇದೀನಾ ಅಂತ ಸ್ವಲ್ಪ ಫಿಟ್ನೆಸ್ ತರ ಆ ತರ ತಗೊಂಡ್ ಬಂದ್ರೆ ಅದಕ್ಕೆ ಅನುಗುಣವಾಗಿ ಅವ್ರು ಓಕೆ ಅಂತ ಹೇಳಿದಾಗ ನಾವು ಸ್ಲೋ ಒನ್ ಬೈ ಒನ್ ಮೊದಲು ಧ್ಯಾನ ಕೂಡಿಸೋದು, ಆಮೇಲೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಅವನಿಗೆ ಹೋಗ್ಬೇಕಾಗುತ್ತೆ. ಇದ್ರೊಳಗೆ ಪ್ರಾಣಾಯಾಮ ಅಂತಂದ್ರು, ಒಂದ್ ಸೆಕೆಂಡ್ ಸರ್, ಮುದ್ರಾ ಪ್ರಾಣಾಯಾಮ ಅಂತ ಹೇಳಿದ್ರು. ಅದೇ ರೀತಿ ಒಳಗೆ ನಾವು ಪ್ರಾಣಾಯಾಮದೊಳಗೆ ಈಗ ರುಟೀನ್ ಯೋಗಾಸನದೊಳಗ ಶೀತಲಿ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ, ರೇಚಕ ವಿರೇಚಕ, ಇವುಗಳನ್ನೆಲ್ಲ ಪ್ರಾಣಾಯಾಮಗಳನ್ನ ಮಾಡಿಸ್ತಿರ್ತಾರೆ. ಇದು ಒಂಥರ ನಮ್ಮ ಶ್ವಾಸಕೋಶಗಳಿಗೆ ಶಕ್ತಿಯನ್ನ ಕೊಡುವಂತದ್ದು, ಗಾಳಿಯನ್ನ ಸಪ್ಲೈ ಮಾಡುವಂತ ಕ್ರಿಯೆ ಸರ್ ಇದು. ಇದನ್ನ ಮಾಡುವಾಗ ನಾವು ಉಸಿರಾಟದ ಕಡೆನೆ ಗಮನ ಇಡ್ತೀವಿ. ನಮ್ದು ದೇಹದೊಳಗೆ ಯಾವ ರೀತಿ ಗಾಳಿ ಹೋಗ್ತದೆ ಅನ್ನೋದನ್ನ ನಾವು ಅನುಭವಿಸ್ತೀವಿ ಸರ್. ಆಕ್ಚುಲಿ ಅದನ್ನ ಇದು ಹೇಳೋದಕ್ಕಿಂತ ಅನುಭವಿಸುವುದೇ. ಈಗ ನೀವು ಯೋಗ ಮಾಡಿಸ್ತಿರಲ್ಲ, ಡೈರೆಕ್ಟ್ ಆಗಿ ಪೇಷಂಟ್ ಜನ ಬಂದ ಗಟ್ಟಲೆ ನೀವು ಯೋಗ ಸ್ಟಾರ್ಟ್ ಮಾಡ್ಬಿಡ್ತೀರೋ, ಅಥವಾ ಅವರಿಗೆ ಶಾರೀರಿಕವಾಗಿ ಅವ್ರಿಗೆ ಏನಾರ ಒಂದು ಅದಕ್ಕೆ ಸರ್ ಒಂಥರ ಫಿಸಿಕಲ್ ಎಕ್ಸರ್ಸೈಸ್ ಅಂದ್ರೆ ವಾರ್ಮ್ ಅಪ್ ಎಕ್ಸರ್ಸೈಸ್ ತರ ಸ್ಟಾರ್ಟ್ ಮಾಡಿಸ್ತೀವಿ ಫಸ್ಟ್ ವಾರ್ಮ್ ಅಪ್ ಎಕ್ಸರ್ಸೈಸ್. ಅದಾದ್ಮೇಲೆ ಒಂದು ಓಂಕಾರ, ಮೂರು ಸಾರಿ ಓಂಕಾರ ಸ್ಮರಣೆಯನ್ನ ಮಾಡಿಸ್ತೈತಿ. ಓಂಕಾರ ಸ್ಮರಣೆ ಆದ ತಕ್ಷಣ, ಓಂಕಾರ ಮಾಡಿದ ತಕ್ಷಣ ಅವರಿಗೆ ಸ್ಟಾರ್ಟ್ ವಿತ್ ನೆಕ್, ನಾರ್ಮಲ್ ಮಿನಿಮಮ್ ನೆಕ್ ಎಕ್ಸರ್ಸೈಸು, ಸೂರ್ಯ ನಮಸ್ಕಾರಗಳು, ಮತ್ತೆ ಅದ್ರ ಜೊತೆಗೆ ನಿಂತ್ಕೊಂಡು ಮಾಡುವಂತ ಆಸನಗಳು, ತ್ರಿಕೋಣಾಸನ ಇರ್ಬೋದು, ಮತ್ತೆ ಕುಳಿತುಕೊಂಡು ಆಸನಗಳು, ಈ ತರ ಯೋಗದೊಳಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ ಅವ್ರ ದೇಹಕ್ಕೆ ಅನುಗುಣವಾಗಿ. ನಿಮ್ಮ ಪ್ರಕಾರ ಸಿದ್ಧಿ ಸಮಾಧಿ ಒಳಗ ನೀವು ಅವರಿಗೆ ವಾರ್ಮ್ ಅಪ್ ಮಾಡಿಸ್ತೀರೋ, ಅಥವಾ ನೀವು ಡೈರೆಕ್ಟ್ ಆಗಿ ಅವರಿಗೆ ನೀವು ಧ್ಯಾನ ಮಾಡೋದು ಆಗ್ಲಿ ಅಥವಾ ಆಸನಗಳಲ್ಲಿ ಮಾಡಿಸೋದಾಗ್ಲಿ, ನಿಮ್ಮ ಆಸನ ಮತ್ತು ನಿಮ್ಮ ಆಸನ ಏನು ಡಿಫ್ರೆನ್ಸಿಯೇಷನ್ ಆಗ್ತಾವ್ರಿ? ಈಗ ನೋಡಿ, ಸಿದ್ಧ ಸಮಾಧಿ ಯೋಗ ಅಂದ ತಕ್ಷಣ ಅವ್ರು ಬಂದಿದ್ದಾರೆ ಅಂದ್ರೆ ನಮಗೆ ಫಸ್ಟ್ ಆ ವ್ಯಕ್ತಿ ಶಾರೀರಿಕವಾಗಿ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ವ್ಯಕ್ತಿ ಮಾನಸಿಕವಾಗಿ ಆ ವ್ಯಕ್ತಿಗೆ ಇಲ್ಲಿದ್ದಾನೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇದ್ದಾನೆ, ಬಟ್ ಅವರು ಮಾನಸಿಕವಾಗಿ ಇಲ್ಲೇ ಇರೋದಿಲ್ಲ. ಈಗ ಇಲ್ಲಿ ಬಂದು ಕೂತಾರ, ಅವ್ರು ಏನೋ ಒಂದು ಕ್ಲಾಸಲ್ಲಿ ಕೇಳ್ತಾ ಇದ್ದಾರೆ, ನಾನು ಅವ್ರು ತುಂಬಾ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಅವರು ನಮಗೆ ಶಾರೀರಿಕವಾಗಿ ಮಾತ್ರ ಇಲ್ಲಿದ್ದಾರೆ. ಮಾನಸಿಕವಾಗಿ ಅವ್ರ ವಿಚಾರಗಳು ಏನಂದ್ರೆ ಮನೆ ಕಡೆ ಇರ್ಬೋದು, ಅವ್ರ ಆಫೀಸ್ ಕಡೆ ಇರ್ಬೋದು. ಕೌನ್ಸಿಲಿಂಗ್ ಮಾಡ್ತೀರಿ ನೀವು? ಅಂದ್ರೆ ಅವ್ರನ್ನ ನಾವ್ ಏನ್ ಮಾಡ್ತೀವಿ, ಕೌನ್ಸಿಲಿಂಗ್ ಅನ್ನೋದಕ್ಕಿಂತ ಈ ಒಂದು ಸಿದ್ಧ ಸಮಾಧಿ ಯೋಗ ಅಂದ್ರೆ ಏನು ಅನ್ನೋದ್ರ ಬಗ್ಗೆ, ಆಮೇಲೆ ಈ ಕ್ಲಾಸ್ ನ ನಿಮ್ಗೆ ಯಾವ ತರ ತಗೊಳ್ತೀವಿ ಅಂತ ಅದ್ರ ಬಗ್ಗೆ ಏನೋ ಥಿಯರಿ ಕ್ಲಾಸ್ ಮುಖಾಂತರ ನಾವು ಅವ್ರನ್ನ ನಮ್ ಕಡೆ ಸೆಳ್ಕೊಂತೀವಿ. ಫಸ್ಟಿಗೆ ಬಂದ ತಕ್ಷಣ ಏನಂದ್ರೆ ಅವ್ರಿಗೆ ನಾವು ಯೋಗ ಮಾಡಿಸೋದಿಲ್ಲ. ಅವ್ರಿಗೆ ನಾವು ಇವ್ರು ಮೇಡಮ್ ಅವ್ರು ಹೇಳ್ದಂಗೆ ಒಂದು ಮಂತ್ರ ಹೇಳಿರ್ಬೋದು, ಒಂದು ಪ್ರಾರ್ಥನೆ ಮಾಡೋದ್ರಿಂದ, ಯಾಕೆಂದ್ರೆ ಒಂದು ಓಂಕಾರ ಒಂದು ಹೇಳೋದ್ರಿಂದ ಯಾವುದೋ ಒಂದು ಎನರ್ಜಿ, ಏನೋ ಒಂದು ಕಾಸ್ಮಿಕ್ ಎನರ್ಜಿ ಏನೋ ಒಂದು ಅದನ್ನ ಗ್ರಾಪ್ಸ್ ಮಾಡ್ಕೋಬೇಕು. ಮೈಂಡ್ ಕಾನ್ಸಂಟ್ರೇಷನ್ ಸರ್ ಮೇನ್ ಅವ್ರನ್ನ ನಾವು ಮಾನಸಿಕವಾಗಿ ನಾವು ಅವ್ರನ್ನ ಸೆಳ್ಕೋಬೇಕಾಗ್ತದ. ಈಗ ನಾವ್ ಏನಾದ್ರೂ ಮಾಡಿಸಿ ದೇಹಕ್ಕೆ ನೀವ್ ಹೇಳ್ದಂಗೆ ಬಂದ ತಕ್ಷಣ ಎದ್ ನಿಂತ್ಕೋರಿ, ಈ ತರ ಕೈ ಮಾಡಿ ಕಾಲ್ ಮಾಡಿ ಅವ್ರು ಸಂಪೂರ್ಣವಾಗಿ ಮಾನಸಿಕವಾಗಿ ಶಾರೀರಿಕವಾಗಿ ನನ್ನ ಕಡೆ ಅದರ ಅನ್ನೋದು ನಮಗ್ ಗೊತ್ತಾಗ್ಬೇಕು. ಅವಾಗ ಅವ್ರು ನಾವ್ ಏನ್ ಹೇಳಿದ್ದನು ಅವರು ನಿಭಾಯಿಸ್ತಾರೆ, ಅವ್ರು ಮಾಡ್ತಾರೆ. ಈಗ ಮನ್ಸು ಇದ್ರೇನೆ ಎಲ್ಲ ಮಾಡಕ್ ಸಾಧ್ಯ. ಈಗ ಮನೆಯಲ್ಲಿ ಮೃಷ್ಟಾನ್ನ ಭೋಜನ, ಇವತ್ತು ಹಬ್ಬ ಅಂತೇಳಿ ಹೋಳಿಗೆ ತುಪ್ಪ ಎಲ್ಲಾ ವೆರೈಟಿ ನಾವು ಅಡಿಗೆ ಮಾಡಿದೀವಿ. ಇವತ್ತು ನಮ್ಮ ಮನ್ಸು ಚೆನ್ನಾಗಿಲ್ಲ ಅಂದ್ರೆ ಅದ್ ಯಾವ್ದು ಊಟ ನಮ್ಗೆ ಟೇಸ್ಟ್ ಆಗೋದಿಲ್ಲ. ಯಾಕೆ ಮನ್ಸು ಒಳಗಡೆ ಗಡಿಬಿಡಿ ಇದೆ. ಅದಕ್ಕೆ ಆ ಮನಸ್ಥಿತಿನ ನಾವು ಮೊದ್ಲು ಶಾಂತ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ಈಗ ಒಂದು ಕ್ಯಾನ್ ಇರ್ಬೋದು, ಒಂದ್ ಟ್ಯಾಂಕ್ ಅಲ್ಲಿ ಒಂದಿಷ್ಟು ಕೊಯ್ನ್ ಹಾಕಿ ನಾವು ಸ್ವಲ್ಪ ನೀರ್ ತಳಮಳ ಮಾಡಿದ ತಕ್ಷಣ ನಾವು ಆ ಕೊಯ್ನ್ ನೋಡಿದ್ರೆ ನಮ್ಗೆ ಅದು ಕಾಣಿಸಲ್ಲ. ಸ್ವಲ್ಪ ಅದನ್ನ ತಿಳಿ ಆಗಕ್ ಬಿಡ್ಬೇಕು. ಅದು ತಿಳಿ ಅಂದ್ರೆ ಶಾಂತ ಆದ ತಕ್ಷಣ ಏನಾಗ್ತದ, ಹೊರಗಡೆ ಹಾಕಿರೋ ಕೊಯ್ನ್ ನಮ್ಗೆ ಈಸಿ ಕಾಣಿಸುತ್ತೆ. ಹಾಗಾಗಿ ಮಾನಸಿಕವಾಗಿ ಶಾರೀರಿಕ ಎರಡೂ ರೀತಿಲೇ ನಾವು ಅವ್ರನ್ನ ಸ್ವಲ್ಪ ಶಾಂತ ಮಾಡಿ, ಆಮೇಲೆ ಅವ್ರಿಗೆ ನಾವು ಯೋಗ ಇರ್ಬೋದು, ಆಮೇಲೆ ಸೂರ್ಯ ನಮಸ್ಕಾರ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು. ಈಗ ನೋಡಿ, ನಾವು ಏನು ಬೇಕಾದ್ರೂ ಮಾಡ್ಬೋದು ಜಗತ್ನಲ್ಲಿ. ಒಂದ್ 2 ನಿಮಿಷ ಸ್ವಲ್ಪ ಕಣ್ಮುಚ್ಚಿ ಕೂಡಿ ಅಂದ್ರೆ ಯಾರ ಕೈಲೂ ಆಗೋದಿಲ್ಲ. ಏನ್ ಟಿವಿ ನೋಡ್ರಿ, ನೀವು ಮೊಬೈಲ್ ನೋಡ್ರಿ, 3 ಅವರ್ಸ್ ಪಿಕ್ಚರ್ ಖುಷಿಯಿಂದ ನೋಡಿ ಬರ್ತಾರೆ. ಒಂದ್ 10 ನಿಮಿಷ ಕಣ್ ಮುಚ್ಕೊಂಡು ಕೂತ್ಕೊಳ್ಳೋದು ಸಾಮಾನ್ಯ ಕೆಲಸ ಅಲ್ಲ. ಈಗ ಫ್ರೆಶ್ ಆಗಿ ಬಂದಿರೋರಿಗೆ ನಾ 10 ನಿಮಿಷ, ಅದು ಮಕ್ಕಳು ಬೇಕಾದ್ರೆ ಕುತ್ಕೊಳ್ಬಹುದು, ಏನೋ ಒಂದು ಮಿಸ್ ಬೈತಾರ ಅಥವಾ ಗುರುಗಳು ಏನಾದ್ರು ಅನ್ಕೊಂತಾರ ಕುತ್ಕೋಬಹುದು. ಆಮೇಲೆ ಈ ದೊಡ್ಡವ್ರಿಗೆ ಏನಪ್ಪಾ ಅಂದ್ರೆ ಕುತ್ಕೊಳ್ಳೋಕೆ ಆಗೋದಿಲ್ಲ. ಹಾಗಾಗಿ ನಾವು ಶಾರೀರಿಕವಾಗಿ ಮಾನಸಿಕವಾಗಿ ಎರಡನ್ನೂ ನಮ್ ಕಡೆ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಅವ್ರನ್ನ ಶಾರೀರಿಕವಾಗಿ ನಾವು ಕ್ಲಿಯರ್ ಮಾಡ್ಕೊಂತ ನೆಕ್ಸ್ಟ್ ಮಾನಸಿಕವಾಗಿ ಅವರಿಗೆ ಧ್ಯಾನವನ್ನ. ಈಗ ಸಿದ್ಧಿ ಸಮಾಧಿ ಒಳಗೆ ಎಷ್ಟು ಪ್ರಕಾರ ನೀವು ಮಾಡಿಸ್ತೀರಿ? ಎಷ್ಟು ಪ್ರಕಾರ ಅದಾವು?
ಸಿದ್ಧ ಸಮಾಧಿ ಯೋಗದಲ್ಲಿ ನಾವು ಕ್ಲಾಸ್ ಅಲ್ಲಿ ಏನಂದ್ರೆ 13 ದಿನದ ತರಬೇತಿ ಕೊಡ್ತಾ ಇರ್ತೀವಿ. ಇದು ಅವಾಗ್ಲೇ ಹೇಳ್ದಂಗೆ ಅನ್ನಮಯ ಕೋಶ ಅಂತ ಕರಿತೀವಿ ನಾವು. ಪಂಚಕೋಶಗಳನ್ನ ಶುದ್ಧಿ ಮಾಡ್ತೀವಿ ಇಲ್ಲಿ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ನಾವೀಗ ಆಹಾರಕ್ಕೆ ಸಂಬಂಧಪಟ್ಟಿರುವಂತದ್ದು. ಆಹಾರ ಪದ್ಧತಿ ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇತ್ತು, ಈಗಿನ ಕಾಲದಲ್ಲಿ ಯಾವ ರೀತಿ ಆಹಾರ ಪದ್ಧತಿ ಇದೆ. ಯಾಕೆ ಹಿಂದಿನ ಕಾಲದಲ್ಲಿ ನೋಡಿ ಸುಮಾರು ವರ್ಷಗಳು ಬದುಕ್ತಾ ಇದ್ರು ಜನ, ಒಳ್ಳೆ ರೀತಿ ಆಹಾರನ ಸೇವನೆ ಮಾಡ್ತಾ ಇದ್ರು, ತುಂಬಾ ವರ್ಷ ಅವರ ಆಯುಷ್ಯ ಕೂಡ ಜಾಸ್ತಿ ಇತ್ತು. ಇವಾಗ ಫಾಸ್ಟ್ ಫುಡ್ ಬಂದಿದೆ, ಫಾಸ್ಟ್ ತಿನ್ನೋದು, ಫಾಸ್ಟ್ ಹೋಗೇ ಬಿಡೋದು, ಟೈಮ್ ಇಲ್ಲ ನಮಗೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಪ್ರಕಾರ ಗ್ಯಾಸ್ ಹಚ್ಚಿ ಬೆಂಕಿ ಹಚ್ಚಿ ನಾವು ಅಡಿಗೆ ಮಾಡ್ತೀವಿ, ಕಟ್ಟಿಗೆ ಹಚ್ಚಿ ಹೋಗಿ ಅಡಿಗೆ ಕೆಲಸ ಇದು ಮಾಡ್ತೀವಿ, ನಾವು ಅಡಿಗೆ ಮಾಡ್ತೀವಿ. ಇದರೊಳಗೆ ಯಾವ್ದು ಅಗದಿ ಶ್ರೇಷ್ಠ? ಈಗ ಕಟ್ಟಿಗೆ ಹಚ್ಚಿ ಅಡಿಗೆ ಮಾಡಿದ್ರೆ ತುಂಬಾ ಟೇಸ್ಟೂ ಆಗ್ತದ, ತುಂಬಾ ಚೆನ್ನಾಗೂ ಇರತ್ತೆ. ಆದ್ರೆ ಇವಾಗ ಕಟ್ಟಿಗೆ ಹಚ್ಚಿ ಮಾಡೋಷ್ಟು ಪೇಶನ್ಸ್ ನಮ್ಮಲ್ಲಿಲ್ಲ. ಹಾಗಾಗಿ ಆರೋಗ್ಯ ಹಾಳಾಗತ್ತಲ್ಲ. ಕರೆಕ್ಟ್. ಅದಕ್ಕೆ ಈಗ ನೋಡಿ ತೀರಾ ಯಾರ್ದು ಆರೋಗ್ಯ ಎಲ್ಲ ಹಾಳಾಗ್ತಾ ಇದೆ. ಇವಾಗ ವಾಪಸ್ ನಾವು ಮತ್ತೆ ರಿಟರ್ನ್ ಅಲ್ಲಿಗೆ ಬರ್ತಾ ಇದ್ದೀವಿ. ಈಗ ಮೊದ್ಲೆಲ್ಲ ನಾವು ಏನಂದ್ರೆ ಮೊದ್ಲೆಲ್ಲ ನಾವು ಹೇಳ್ಬೇಕಂದ್ರೆ ಈಗ ಅನ್ನ ಊಟ ಮಾಡ್ತಾ ಇದ್ರು. ಹಿಂದಿನ ಕಾಲದಲ್ಲಿ ಅನ್ನ ಯಾರು ಊಟ ಮಾಡ್ತಾರೆ ಅಂದ್ರೆ ತುಂಬಾ ಶ್ರೀಮಂತರು ಯಾರಿದ್ದಾರೆ ಅವರು ವೈಟ್ ಅಕ್ಕಿ ಅನ್ನನ ಊಟ ಮಾಡ್ತಾ ಇದ್ರು. ಆಮೇಲೆ ಕೊನೆ ಬರ್ತಾ ಈಗ ತುಂಬಾ ಶ್ರೀಮಂತರು ಯಾರಿದ್ದಾರೆ ಅವ್ರ ಮನೆಯಲ್ಲಿ ನಾವು ಆಹಾರ ಪದ್ಧತಿ ಏನಪ್ಪಾ ಅಂದ್ರೆ ಈ ನವಣೆ ಅಕ್ಕಿ ಅಂತ. ಮೊದ್ಲೆಲ್ಲ ಅವಾಗ ನವಣೆ ಅಕ್ಕಿ ಅದೇ ಜಾಸ್ತಿ ಊಟ ಮಾಡ್ತಾ ಇದ್ರು, ಬಡವರು ಊಟ ಮಾಡ್ತಾ ಇದ್ರು. ಈಗ ನಾವು ಶ್ರೀಮಂತರು ಯಾರಾಗಿದ್ದೀವಿ ಅಂದ್ರೆ ತುಂಬಾ ಎಷ್ಟು ಡೆವಲಪ್ಮೆಂಟ್ ಇದೀವಲ್ಲ, ಅವರೆಲ್ಲ ನಾವು ವಾಪಸ್ ಸಿರಿಧಾನ್ಯಗಳಿಗೆ ಬಂದಿದ್ದೀವಿ. ಸಿರಿಧಾನ್ಯಗಳು ಊಟ ಮಾಡೋದ್ರಿಂದ ಶಕ್ತಿ ಜಾಸ್ತಿ ಆಗ್ತದ, ರೈಸ್ ಅಲ್ಲಿ ಶಕ್ತಿ ಇಲ್ಲ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ನಾವು ಇಂದಿನ ಕಾಲಕ್ಕೆ ವಾಪಸ್ ನಾವು ಅಳವಡಿಸ್ಕೊಂಡ್ರೆ ಆರೋಗ್ಯ ತುಂಬಾ ಚೆನ್ನಾಗಿ ಇರತ್ತೆ. ನಿಮ್ಮ ಸಿದ್ಧಿ ಸಮಾಜದೊಳಗೆ ಇದೆಲ್ಲ ಅಡ್ವೈಸ್ ಮಾಡ್ತೀರಿ ನೀವು? ಎಸ್. ಆಹಾರ ಪದ್ಧತಿ ಯಾವ ರೀತಿ ಇರಬೇಕು, ಏನ್ ತಗೊಳ್ಬೇಕು, ಏನ್ ತಗೊಳ್ಬಾರದು ಅಂದ್ರೆ ಇದರಲ್ಲಿ ಮತ್ತೆ ನಮ್ಗೆ ಸಕಾರಾತ್ಮಕ ಆಹಾರ ಪದ್ಧತಿ, ನಕಾರಾತ್ಮಕ ಆಹಾರ ಪದ್ಧತಿ, ಮತ್ತೆ ಸಮಾನವಾದ ಅಂದ್ರೆ ಏನ್ ಅದ್ ತಿಂದ್ರೆ ಶಕ್ತಿನೂ ಇಲ್ಲ, ಶಕ್ತಿ ಬರೋದೂ ಇಲ್ಲ, ಆ ತರ ಆಹಾರ ಪದ್ಧತಿಯಲ್ಲಿ ಡಿವೈಡ್ ಮಾಡ್ಕೊಂತ ಹೋಗ್ತೀವಿ. ಅದರಲ್ಲಿ ಈಗ ನಾವು ನೆಗೆಟಿವ್ ಅಂತ ಏನು ಆಹಾರ ಪದ್ಧತಿ ಇದೆ ಬಿಟ್ಬಿಡಿ ಅಂದ್ರೆ ಕೆಲವೊಬ್ರಿಗೆ ಬಿಡಕ್ ಆಗ್ಬೋದು, ಆಗದೆ ಇರ್ಬೋದು. ಅಟ್ಲೀಸ್ಟ್ ಪ್ರಮಾಣನ ಕಡಿಮೆ ಮಾಡಿ, ಯಾವ್ದೇನ್ ನೆಗೆಟಿವ್ ಆಹಾರ ಪ್ರಮಾಣ ಕಡಿಮೆ ಮಾಡಿ ಪಾಸಿಟಿವ್ ಇರೋದನ್ನ ನಾವು ಸ್ವಲ್ಪ ಜಾಸ್ತಿ ತಿಂದಾಗ ನಮ್ ದೇಹಕ್ಕೆ ಎನರ್ಜಿ ಜಾಸ್ತಿ. 10 ಸ್ಟಾರ್ ತಿನ್ನೋನು 1ಕ್ಕೆ ತೊಂಬರೋದು, ಏನು 10 ಸ್ಟಾರ್ ತಿನ್ನೋನು 1ಕ್ಕೆ ತೊಂಬರೋದು ಅಲ್ಲ. ಫಸ್ಟ್ ಅಷ್ಟನ್ನ ಮಾಡ್ಲಿಲ್ಲ ಅವ್ರಿಗೆ, ಒಮ್ಮೆ ಬಿಟ್ಬಿಡಿ ಅಂದ್ರೆ ಅವ್ರು ನಮಗ್ ಕೈ ಮುಗಿದು ಹೋಗಿ ಬಿಡ್ತಾರೆ. ಅವ್ರು ನಿಮ್ ಹತ್ರ ಬರೋದೇ ಇಲ್ಲ, ನೀವು ಬೇಡ, ನಿಮ್ ಸಾವಾಸ ಬೇಡ, ಅಲ್ಲಿಗೆ ತಗೊಂಡ್ಬಂದ ಆಮೇಲೆ ಗೊತ್ತಾಗ್ತದೆ ಅವ್ರಿಗೆ ಈ ಕ್ಲಾಸ್ ಕಂಪ್ಲೀಟ್ ಆಗೋವರೆಗೂ ಕಂಪ್ಲೀಟ್ ಅವ್ರು ಬಿಟ್ಟೇ ಬಿಡ್ತಾರೆ. ಫಸ್ಟ್ ಸ್ಟಾರ್ಟಿಂಗ್ ಅವ್ರಿಗೆ ಈ ತರ ಹೇಳೋದ್ರಿಂದ ನಮ್ಮ ಹತ್ರ ಬರ್ತಾರ. ಆಮೇಲೆ ಅದ್ರ ಮುಖಾಂತರ ಅವ್ರಿಗೆ ಅದನ್ನ ಅರಿವು ಮೂಡಿಸ್ಬೇಕು. ನಾವು ಮೂಡಿಸಿದಾಗ ಖಂಡಿತವಾಗಿ ಅವ್ರು ಅದನ್ನ ಬಿಟ್ಬಿಡ್ತಾರೆ. ಆಮೇಲೆ ನೀವು ಆಹಾರ ಕಾರ್ಯಕ್ರಮ ತಗೋತೀರಿ. ಎಸ್. ನಿಮ್ಮ ಯೋಗದವ್ರು ಏನ್ ಹೇಳ್ತೀರಿ? ಈಗ ಅವ್ರು ಏನಂತ ಸಿರಿಧಾನ್ಯ ನೀವೆಲ್ಲ ಹಿಂಗ್ ಊಟ ಮಾಡ್ಕೊಡ್ರಿ, ಇದೆಲ್ಲ ಹಳೆ ಪದ್ಧತಿನ ಇನ್ವಾಲ್ವ್ ಮಾಡ್ಕೊಡ್ರಿ ಅಂತ ಸಿದ್ಧಿ ಸಮಾಜದವ್ರು ಹೇಳ್ತಾರೆ. ಈಗ ನಿಮ್ಗೆ ಇದಕ್ಕೆ ಮುಂದೆ ಇರುವಂತ ಒಂದು ಉದಾಹರಣೆ ನೀವೇ ತಗೋಬಹುದು. ಕೋವಿಡ್ ಟೈಮ್ ಅಲ್ಲಿ, ಕೋವಿಡ್ ಟೈಮ್ದೊಳಗ ಗೋಲ್ಡನ್ ಮಿಲ್ಕ್ ಅಂತ ಕೊಟ್ರು, ಹೌದಾ? ಇದು ಸೆಂಟ್ರಲ್ ದಿಂದನೇ ಇನ್ಸಿಸ್ಟ್ ಮಾಡಿದ್ರು ಕೋವಿಡ್ ಟೈಮ್ದಲ್ಲಿ. ಗೋಲ್ಡನ್ ಮಿಲ್ಕ್ ಅಂದ್ರೆ ಏನು? ಒಂದು ಅರಿಶಿನ ಪುಡಿ, ಹಾಲು. ಇದು ಸನಾತನ ಧರ್ಮದ ಕಾಲದಿಂದನೂ ಬಂದಿರೋದು. ಸ್ವಲ್ಪ ಹರಿದ್ರ ಅರಿಶಿನ ಪುಡಿ ಹಾಕೊಂಡು ಗುಟ್ಟಿ ಮಾಡಿಸ್ತಿದ್ರು, ನಮ್ಗೆ ಅಜ್ಜಿ ಎಲ್ಲ ಮಾಡಿಸ್ತಿದ್ರು, ಅಮ್ಮ ಮಾಡಿಸ್ತಿದ್ರು. ಈಗೂನು ಅದು ಹಂಗೆ ನಡೆದಿದೆ. ಅದನ್ನ ಅದಕ್ಕೊಂದು ಮಾಡಿಫೈಡ್ ವರ್ಡ್ ಗೋಲ್ಡನ್ ಮಿಲ್ಕ್ ಅಂತ ಮಾಡಿದ್ರು, ಹೌದಾ? ಅಂದ್ರೆ ಈಗ ಮತ್ತೆ ಗೋಮಯ ಅಂದ್ರೆ ನಾವು ಸಗಣಿಯಿಂದ ಮಣಿ ಮುಂದ್ ಸಾರಿಸ್ತಿದ್ವಿ. ಮೊದಲೆಲ್ಲ ಮಣಿನೇ ಸಗಣಿಮಯ ಇರ್ತಿತ್ತು, ಗೋಮಯ ಇರ್ತಿತ್ತು. ಆದ್ರೆ ಈಗ ಮಾಡಿಫಿಕೇಶನ್ಸ್ ಆದ ತಕ್ಷಣ ಅದು ಬಂದಾತು. ಬಂದಾದ್ಮೇಲೆ ಮುಂದೆ ಏನ್ ಬಂತು? ಕೋವಿಡ್ ಟೈಮ್ದೊಳಗ ಗೋಮೂತ್ರ, ಗೋಮಯ ಅಂದ್ರೆ ಸಗಣಿ, ಆಕಳು ಗೋಮೂತ್ರ ಅವೆಲ್ಲ ನಮ್ಗೇನು ಶ್ರೇಷ್ಠ, ಅದು ರೋಗ ನಿರೋಧಕ ಶಕ್ತಿ ಐತಿ, ಆಂಟಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಇದೆ ಅಂತ ಹೇಳಿ ಅದನ್ನೆಲ್ಲ ನಾವು ಇನ್ಸಿಸ್ಟ್ ಮಾಡ್ಕೊಂತ ಬಂದ್ವಿ. ಈಗ ನೋಡ್ರಿ ಎಷ್ಟೋ ಮನೆಯೊಳಗ ನಾವು ನೋಡ್ತಿದೀವಿ, ಈಗ ಬಹಳಷ್ಟು ಬದಲಾವಣೆ ಬಂದಿದೆ ಸರ್ ಕೋವಿಡ್ ಆದ ನಂತರ ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್ಸ್. ಫುಡ್ ಅಡ್ವೈಸ್ ಏನ್ ಮಾಡ್ತೀರಿ? ಅವ್ರ ಪ್ರಕಾರ ಅದೇ ಹೇಳ್ತಿದ್ದೀನಿ ನಾನು. ಇದನ್ನೆಲ್ಲ ಮಾಡ್ತಾ ಮಾಡ್ತಾ ಸ್ವಲ್ಪ ಮಾಡಿಫಿಕೇಶನ್ಸ್ ಬಂದ್ವಿ. ಈಗ ಎಷ್ಟೋ ಮನೆಯೊಳಗ ಸಕ್ಕರೆ ತಿನ್ನೋದು ಬಂದ್ ಮಾಡಿದ್ರು, ಮೈದಾ ತಿನ್ನೋದು ಬಂದ್ ಮಾಡಿದ್ರು ಎಷ್ಟೋ ಮನೆಯೊಳಗೆ. ಯಾಕಂದ್ರೆ ವೈಟ್ ಪಾಯ್ಸನ್ಸ್ ಅಂತ ಹೇಳಿ ಕರೆಯೋದು ನಾವು ಇವಕ್ಕೆ. ಬಿಳಿ ಸಕ್ಕರೆ ಇರ್ಬೋದು, ಮೈದಾ ಇರ್ಬೋದು, ರೈಸ್ ಇರ್ಬೋದು, ಅದನ್ನೆಲ್ಲ ಮಾಡಿಫಿಕೇಶನ್ಸ್ ಆಯ್ತು. ಈಗ ಎಲ್ಲಾರ ಮನೆಯೊಳಗೂ ಬೆಲ್ಲದ ಚಹಾನೆ ಮಾಡ್ತಿದ್ದಾರೆ. ಅದ್ರೊಳಗೆ ಮತ್ತೆ ಇದು
ಇದ್ರ ಬೆಲ್ಲ ಅಂತ ಹೇಳ್ತೀವಲ್ಲ, ಜಿನಿ ಬೆಲ್ಲ ಅಂತ ಹೇಳ್ತೀವಿ, ಈ ತರದ ಬೆಲ್ಲಗಳು ಈ ಎಲ್ಲಾ ಪ್ರಾರಂಭ ಆಗುತ್ತೆ ಸರ್. ಈಗ ಮಾರ್ಕೆಟ್ ಒಳಗೆ ನಾವ್ ಎಷ್ಟೇ ನೋಡಿದ್ರು ಸಕ್ಕರೆಕ್ಕಿಂತ ಬೆಲ್ಲದ ರೇಟೇ ಜಾಸ್ತಿ ಇರೋದು. ಈಗ ಇವರು ಸಿರಿಧಾನ್ಯ ಹೇಳಿದ್ರಲ್ಲ, ಸಿರಿಧಾನ್ಯ ಎಲ್ಲರಿಗೂ ಸಿದ್ಧ ಸಮಾಧಿ ಇರ್ಲಿ ಅಥವಾ ಯೋಗದವ್ರು ಇರ್ಲಿ, ಯಾರೇ ವೈದ್ಯರು ಇರ್ಲಿ, ಎಲ್ಲರೂ ಈ ಜಂಕ್ ಫುಡ್, ಇಂಥ ಆಯಿಲ್ ಕಂಟೆಂಟ್ ಇರುವಂತದ್ದು, ಸಾಲ್ಟ್ ಜಾಸ್ತಿ ಇರೋದು, ಸ್ಪೈಸಿ ಫುಡ್ ಗಳನ್ನ ಎಲ್ಲರೂ ಅವಾಯ್ಡ್ ಮಾಡಕ್ ಹೇಳ್ತಾರೆ. ಬ್ಯಾಲೆನ್ಸ್ಡ್ ಅಂಡ್ ಡಯಟ್ ಫುಡ್ ಈಸ್ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ಸಿರಿಧಾನ್ಯ ಈ ತರದ್ದು ಫೈಬ್ರಸ್ ಕಂಟೆಂಟ್ ಇರುವಂತ ಆಹಾರಗಳು ಜೀರ್ಣ ಅಂದ್ರೆ ನಾವು ಒಂದ್ಸರಿ ಆಹಾರ ತಗೊಂಡಾಗ ಇಮಿಡಿಯೇಟ್ ಜೀರ್ಣ ಆಗೋದಿಲ್ಲ ಸರ್. ಅದು ಫೈಬ್ರಸ್ ಇರೋದ್ರಿಂದ ಲೇಟ್ ಆಗಿ ಜೀರ್ಣ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಬಾಡಿಗೆ ಏನಾಗುತ್ತೆ, ಸ್ಟ್ರೆಂಥನ್ ಜಾಸ್ತಿ ಬರ್ತಾ ಹೋಗುತ್ತೆ. ಅಂದ್ರೆ ನಾವು ಮ್ಯಾಕ್ಸಿಮಮ್ ವೆಜಿಟೇಬಲ್ಸ್ ಇರ್ಲಿ, ಗ್ರೀನ್ ಲೀವ್ಸ್ ಫುಡ್ಸ್ ಇರ್ಲಿ, ಅಥವಾ ಫೈಬ್ರಸ್ ಕಂಟೆಂಟ್ ಆಹಾರಗಳಿರ್ಲಿ, ನ್ಯೂಟ್ರಿಷನ್ಸ್ ಇರುವಂತ ಆಹಾರಗಳನ್ನ ನಾವು ಜಾಸ್ತಿ ತಗೊಂಡಾಗ ನಮ್ಮ ದೇಹ ಸದೃಢವಾಗಿರ್ತೈತಿ, ಕೊಬ್ಬಿನ ಅಂಶ ಬರೋದಿಲ್ಲ. ಹಾಗಾಗಿ ಅವ್ರ ಕಾನ್ಸೆಪ್ಟ್ ಒಂದೇ ಇರೋದು, ಯೋಗದ ಕಾನ್ಸೆಪ್ಟ್ ಒಂದೇ ಇರೋದು. ಈ ವೈದ್ಯರು ಯಾರೇ ಹೇಳಿದ್ರು ಆಹಾರ ಪದ್ಧತಿ ಇದೇ ರೀತಿ. ಆಮೇಲೆ ಇನ್ನೊಂದು ಹೆಂಗ್ ಸರ್, ನಮ್ಗೆ ಈಗ ನಾವು ರಾತ್ರಿ ಉಂಡಂತ ಆಹಾರ ಮಾರ್ನಿಂಗ್ ಅಂದ್ರೆ ಬೆಳಗಿನ ಜಾವ ನಾವ್ ಎದ್ದಾಗ ಅದು ಜೀರ್ಣ ಆಗಿದೆ ಇಲ್ಲ ಅಂತ ನೋಡ್ಕೋಬೇಕು. ನೋಡ್ಕೊಂಡ್ಮೇಲೆ ಆಹಾರ ನಾವು ಊಟ ಮಾಡ್ಬೇಕು. ನೀವು ಹಾಗೇನೆ ಇನ್ನು ಹೊಟ್ಟೆ ಹಸ್ತಿರಲ್ಲ, 10 ಗಂಟೆಗೆ ಟಿಫನ್ ಮಾಡಿರ್ತೀವಿ ಬೆಳಿಗ್ಗೆ, ಮತ್ತೆ 2 ಗಂಟೆ ಟೈಮ್ ಆಗಿದೆ ಅಂತ ಹೇಳಿ ನಾವು ಟೈಮ್ ಸರಿ ಊಟ ಮಾಡಕ್ ಟ್ರೈ ಮಾಡ್ತೀವಿ. ಹಾಗೆ ಮಾಡಿದಾಗ ನಾವು ಬೆಳಿಗ್ಗೆ ತಿಂದಿಂತ ಆಹಾರ ಜೀರ್ಣ ಆಗಿಲ್ಲ ಅಂತ ಇದ್ದಾಗ ಮತ್ತೆ ಮತ್ತೊಂದು ಫುಡ್ ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ, ಇದು ಪ್ರತಿನಿತ್ಯ ಹೀಗೆ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ. ಕಂಟಿನ್ಯೂಟಿ ಆದಂಗೆಲ್ಲ ಏನಾಗ್ತೈತಿ ಸರ್, ಅದು ಆಮ ಆಗಿ ಪರಿವರ್ತನೆ ಆಗ್ತೈತಿ. ನಾವು ನಮ್ಮ ಆಯುರ್ವೇದ ಶಾಸ್ತ್ರದೊಳಗ ಆಮಾನಿ ಸರ್ವ ರೋಗ ಮೂಲಾಣಿ ಅಂತ ಹೇಳ್ತೀವಿ. ಹಂಗಾಗಿ ಆಮ ಆದಂಗೆಲ್ಲ ಫ್ರೀ ರೆಡಿಕಲ್ಸ್ ನಮ್ಮ ಬಾಡಿ ಒಳಗ ಪಾಯ್ಸನಸ್ ಆಗಿ ಕನ್ವರ್ಟ್ ಆಗ್ತಾ ನಮಗೆ ಬೇರೆ ಬೇರೆ ರೋಗಗಳು, ಕಫದ ಕಾಯಿಲೆ ಇರ್ಬೋದು, ವಾತದ ಕಾಯಿಲೆ ಇರ್ಬೋದು, ಪಿತ್ತ ಸಂಬಂಧಿ ಕಾಯಿಲೆಗಳಿರ್ಬೋದು, ಜೀರ್ಣ ಶಕ್ತಿ ಕಡಿಮೆ ಆಗೋದು, ಮಲಬದ್ಧತೆ, ಈ ರೀತಿ ಎಲ್ಲ ಕಾಯಿಲೆಗಳು ಬರ್ತವೆ. ಅದಕ್ಕೆ ಬ್ಯಾಲೆನ್ಸ್ಡ್ ಫುಡ್, ಮಲ್ಟಿವಿಟಮಿನ್ಸ್ ಇರುವಂಥದ್ದು, ಪ್ರೋಟೀನ್ಸ್ ಇರುವಂಥದ್ದು ಆಹಾರಗಳನ್ನ ನಮ್ಮ ದಿನನಿತ್ಯ ಊಟದೊಳಗ ಸರಿ ಪ್ರಮಾಣದೊಳಗ ಆದಷ್ಟು ನಾವು ಊಟ ಮಾಡ್ಕೋಬೇಕು ಸರ್. ರಾತ್ರಿ ಊಟ ಕಡಿಮೆನೆ. ರಾತ್ರಿ ಊಟಕ್ಕೆ ಮಲಗೋಕೆ 2 ರಿಂದ 3 ತಾಸು ಅಂತರ ಇರಬೇಕು. ಯಾಕಂದ್ರೆ ಸ್ವಲ್ಪ ಆದ್ರೂ ಆ ತಿಂದಂತ ಆಹಾರ ಜೀರ್ಣ ಆಗ್ಬೇಕು. ಅದಕ್ಕೆ ಸರ್ವಜ್ಞ ಒಂದು ವಚನ ಹೇಳ್ತಾನೆ ಸರ್, ಉಂಡು 100 ಅಡಿ ಹೆಜ್ಜೆ ಇಟ್ಟು ಕೆಂಡವ ಕಾಸಿ ಮಲಗಿದೊಡೆ ಯಾವ ಮಿಂಡ ವೈದ್ಯನು ಬೇಡಂದ ಸರ್ವಜ್ಞ ಅಂತ ವಚನದೊಳಗೆ ಹೇಳ್ಬಿಟ್ಟಾರೆ ಸರ್. ಸರ್ವಜ್ಞ ಯಾವಾಗೋ ಹೇಳ್ಬಿಟ್ಟಾರೆ, ನಾವು ಈಗ ಹೇಳೋದೇನ್ ಸರ್ ಅದು. ಅದಕ್ಕೆ ಉಂಡ ತಕ್ಷಣ ಮಲಗಬಾರ್ದು ಅಷ್ಟೇ. ಅಂದ್ರೆ ಸ್ವಲ್ಪ ಅಡ್ಡಾಡ್ಕೊಂಡು ಇರಬೇಕು. ನಮ್ ಜೀರ್ಣ ನಮ್ ಕೆಪಾಸಿಟಿಗೆ ತಕ್ಕ ಹಾಗೆ ಊಟ ಮಾಡಬೇಕು. ಜೀರ್ಣಶಕ್ತಿ ಎಷ್ಟೈತೆ ಅಷ್ಟೇ ಪ್ರಮಾಣ. ಯಾವತ್ತೋ ಒಂದ್ ದಿವ್ಸಕ್ಕೆ ಚಲೋ ಫುಡ್ ಇರ್ತೈತಿ, ಮತ್ ಸಿಗ್ತೈತೆ ಇಲ್ಲ ಬಿಡು ಅಂತ ಹೇಳಿ ನಾವು ಕಂಠಮಟ್ಟ ತಿನ್ನೋದು, ಈ ರೀತಿ ಒಟ್ಟು ರೂಢಿ ಆಗ್ತಾ ಹೋದಂಗೆಲ್ಲ ನಮ್ ದೇಹಕ್ಕೆ ಸ್ವಲ್ಪ ರೋಗಗಳು ಉತ್ಪತ್ತಿ ಆಗ್ತಾವ ಸರ್. ಅದಕ್ಕೆ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಬ್ಯಾಲೆನ್ಸ್ಡ್ ಅಂಡ್ ಡಯಟ್ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್ ಸರ್. ಈಗ ನಮ್ಮ ಒಂದು ಸಿದ್ಧಿ ಸಮಾಧಿ ಒಳಗ ನೀವು ಒಂದು ಟೈಪ್ಸ್ ಎಲ್ಲ ಹೇಳಿದ್ರಿ, ಇಷ್ಟೆಲ್ಲ ನಮ್ಮ ಟೈಪ್ಸ್ ಅದಾವ ಅಂತ. ಅದ್ರೊಳಗ ಮನೋಮಯ ಕೋಶ ಅಂತ ಒಂದು ಹೇಳಿದ್ರಿ. ಮನೋಮಯ ಕೋಶ ಯಾವ್ಯಾವ ರೋಗಗಳು ಬರ್ತಾವೆ, ಯಾವ ರೋಗಗಳನ್ನ ಕಂಡುಹಿಡಿತದೆ, ಯಾವ ರೋಗಗಳು ನಿವಾರಣೆ ಆಗುತ್ತೆ? ಈಗ ಮನೋಮಯ ಕೋಶ ಅಂದ್ರೆ, ಈಗ ನೋಡಿ, ನಾವು ಕಾಯಿಲೆಗಳನ್ನ ನಾವು ಯಾವತ್ತೂ ನಮ್ಮ ಶರೀರಕ್ಕೆ ಡೈರೆಕ್ಟ್ ಆಗಿ ಬರೋದಿಲ್ಲ. ಮಾನಸಿಕವಾಗಿನೇ ಎಲ್ಲ ನಾವು ತಗೊಳ್ಳೋದು. ಮನಸ್ಸಲ್ಲಿ ಯಾವುದೋ ಒಂದು ಆಲೋಚನೆ ಇರ್ಬೋದು, ಒಂದು ಚಿಂತೆ ಇರ್ಬೋದು, ಒಂದು ಟೆನ್ಷನ್ ಇರ್ಬೋದು, ಅದನ್ನೆಲ್ಲ ನಾವು ಮಾಡ್ಕೊಂಡು ಮನಸ್ಸಿಗೆ ಹಚ್ಕೊಳ್ಳೋದು ಅಂತ ಕರಿತೀವಿ ನಾವು. ಆ ಮನ್ಸು ಹಚ್ಕೊಂಡಾಗ ಏನಾಗ್ತದ, ಅದು ನಮಗೆ ಯಾವುದೇ ರೀತಿ ಕೆಲಸ ಮಾಡಕ್ಕೆ ಸಮಾಧಾನ ಇರೋದಿಲ್ಲ. ಅವಾಗ ಅದು ನಮಗ್ ಕಾಯಿಲೆಯ ರೂಪದಲ್ಲಿ ಶಾರೀರಿಕವಾಗಿ ಕಾಣಿಸಕ್ ಶುರು ಆಗ್ತದ. ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಎಷ್ಟೇ ಚೆನ್ನಾಗಿದ್ದಾನ ಅಂದ್ರೂ ಅಷ್ಟೇ ಆರೋಗ್ಯವಾಗಿ ಮಾನಸಿಕವಾಗಿ ಇರಲೇಬೇಕು. ಇದ್ದಾಗ 2 ಬ್ಯಾಲೆನ್ಸ್ ಇದ್ದಾಗ ಆ ವ್ಯಕ್ತಿ ತುಂಬಾ ಚೆನ್ನಾಗಿ ಕೆಲಸ ಮಾಡಕ್ಕೆ ಸಾಧ್ಯ. ಈಗ ನಾವು ಶಾರೀರಿಕವಾಗಿ ತುಂಬಾ ಚೆನ್ನಾಗಿ ಗಟ್ಟಿ ಇದೀವಿ, ಏನ್ ಬೇಕಾದ್ರೂ ಮಾಡ್ಬೋದು ಅಂತೀವಿ, ಇಲ್ಲ. ಫಸ್ಟ್ ಅದಕ್ಕೆ ಮನಸ್ಸಿದ್ದರೆ ಮಾರ್ಗ ಅಂತ ಕರಿತೀವಿ ನಾವು. ಮನಸ್ಸಲ್ಲಿ ನಾವು ಏನು ವಿಚಾರ ಮಾಡ್ತೀವಿ ಅದು ನಮ್ಮ ಶರೀರ ಕೆಲಸ ಮಾಡ್ತದ. ಈಗ ನಾವು ಮಾನಸಿಕವಾಗಿ ನಾವು ಸ್ಟ್ರಾಂಗ್ ಇದೀವಿ ಅಂದ್ರೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ತೀವಿ. ನಮ್ಮ ಮನಸ್ಸಲ್ಲೇ ಗಡಿಬಿಡಿ ಇರುವಾಗ ಅಲ್ಲಿ ಕೆಲಸ ಕೂಡ ಏನಾಗ್ತದ, ಖಂಡಿತವಾಗಿ ಗಡಿಬಿಡಿ ಆಗ್ತದ. ಎಲ್ಲಾ ಕಾಯಿಲೆಗಳಿಗೆ ಮೂಲ ಅಂದ್ರೆ ಮನಸ್ಥಿತಿ. ಈಗ ನಮ್ಮಲ್ಲಿ ಎಲ್ಲಾ ಇದೆ, ನಮ್ಮಲ್ಲಿ ಏನು ಬೇಕು ಎಲ್ಲ ಇದೆ, ಆದ್ರೂ ಮನಸ್ಸು ಏನಾಗ್ತಾ ಇದೆ, ಖುಷಿ ಇಲ್ಲ, ಚಂಚಲತೆ, ಖುಷಿ ಇಲ್ಲ, ಆನಂದ ಇಲ್ಲ. ಆ ಮನಸ್ಥಿತಿನ ನಾವು ಸಮಾಧಾನ ಮಾಡ್ಕೊಂಡಿದ್ದಾಗಿದ್ರೆ ಏನು ಬೇಕಾದ್ರೂ ನಮಗ್ ಸಿಗ್ತದ. ಅದಕ್ಕೆ ನೋಡಿ, ನಮ್ಗೆ ಏನಾದ್ರೂ ಈಗ ಹುಡುಗಿನ ತೋರ್ಸೋದಾಗಿರ್ಬೋದು, ಮಾಡೋದಾಗಿರ್ಬೋದು, ಎಲ್ಲ ನಾವು ಕಾರ್ಯಕ್ರಮ ನೋಡೋದು ಮಾಡೋದು ಎಲ್ಲ ಮುಗಿಸ್ತೀವಿ. ಕೊನೆಗೆ ಹುಡುಗಗ್ ಒಂದ್ ಮಾತು ಕೇಳ್ತಾರೆ, ಏನಪ್ಪಾ ನಿಮಗ್ ಮನ್ಸ್ ಐತಿಲ್ರಿ ಅಂತ. ಕರೆಕ್ಟ್ ಅಲ್ಲ? ಅಂದ್ರೆ ಏನೇ ಒಂದು ಕೆಲಸ ಮಾಡ್ಬೇಕಂದ್ರೂ ಮನ್ಸು ಇರ್ಬೇಕು. ಮನ್ಸಿದ್ರೆ ಮಾಡ್ಕೋರಿ, ಆಮೇಲೆ ಬೇಡ ಅಂತ. ಕರೆಕ್ಟ್ ಅಲ್ಲ? ಹಂಗೆ ಎಲ್ಲದಕ್ಕೂ ಮೂಲ ಕಾರಣ ಮನಸ್ಸು. ಆ ಮನಸ್ಥಿತಿನ ನಾವು ಶಾಂತ ಮಾಡೋದಕ್ಕೆ ಇಲ್ಲಿ ಏನ್ ಮಾಡ್ತೀವಿ, ನೀವ್ ಹೇಳ್ತಾ ಇದ್ರ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಲ್ಲಿ ಚಂಚಲತೆ ಸ್ಟಾರ್ಟ್. ನಾವು ಆವಾಗ್ಲೇ ಹೇಳ್ದೆ, ಈಗ ಒಬ್ಬ ಮಹಿಳೆ ಬೆಳಿಗ್ಗೆ ಎದ್ದ ತಕ್ಷಣ
108 ಕೆಲಸ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಯಜಮಾನ್ರನ್ನ ಆಫೀಸಿಗೆ ಕಳಿಸ್ಬೇಕು, ಮನೆ ಕೆಲಸ ಮಾಡ್ಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಇವತ್ತು ನಾಷ್ಟ ಏನ್ ಮಾಡ್ಲಿ, ಉಪ್ಪಿಟ್ಟು ಮಾಡ್ಲೋ, ಅವಲಕ್ಕಿ ಮಾಡ್ಲೋ, ಇಲ್ಲ ಚಪಾತಿ ಮಾಡ್ಲೋ, ದೋಸೆ ಅಲ್ಲಿಂದಾನೇ ಸ್ಟಾರ್ಟ್ ಆಗ್ತದ. ನಾವು ಬೇರೆ ಎಲ್ಲ ವಿಚಾರ ಮಾಡೋದು ಬೇಡ. ದಿನನಿತ್ಯ ನಮ್ ಜೀವನದಲ್ಲಿ ಮನ್ಸಲ್ಲಿ ಏನು ಗೊಂದಲ ಆಗ್ತದ, ಇದು ಇನ್ನು ಚಿಕ್ಕ ಪುಟ್ಟ ಗೊಂದಲ. ಇದಕ್ಕೂ ನಾವು ಕಂಪೇರ್ ಮಾಡಿದ್ರೆ ತುಂಬಾ ದೊಡ್ಡ ದೊಡ್ಡ ಗೊಂದಲಗಳೆಲ್ಲ ಇದಾವೆ. ಅವೆಲ್ಲನೂ ನಾವು ತಿಳಿ ಮಾಡೋದು ಯಾವ ರೀತಿ ಅಂದ್ರೆ ಇಲ್ಲಿ ಧ್ಯಾನ ಅಂತ ಬರ್ತದ. ನಾವು ಧ್ಯಾನ ಅಂದ್ರೆ ಒಂದು 10 ನಿಮಿಷ 15 ನಿಮಿಷ ಸ್ವಲ್ಪ ಸುಮ್ಮನೆ ಸಮಾಧಾನಾಗಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು. ಈಗ ನೀವು ಮನೋಮಯ ಕೋಶ ಒಳಗೆಲ್ಲ ನೀವೆಲ್ಲ ಮಾನಸಿಕವಾಗಿ ನೀವು ಅವ್ರನ್ನ ಫಿಟ್ ಮಾಡ್ಬೇಕಾದ್ರೆ ಅವ್ರಿಗೆಲ್ಲ ನೀವು ಸಜೆಷನ್ ಏನೇನು ಕೊಡ್ತೀರಿ? ಈಗ ಮಾನಸಿಕವಾಗಿ ಆಮೇಲೆ ಸದೃಢವಾಗಿರ್ಬೇಕು ಮೇಡಮ್. ಈಗ ನಮ್ಮಲ್ಲಿ ಸಿದ್ಧ ಸಮಾಧಿ ಯೋಗದೊಳಗ ನೀವು ವಿಜ್ಞಾನಮಯ ಕೋಶ ಅಂತ ಹೇಳ್ತೀರಿ. ಈಗ ಸಾಮಾನ್ಯ ಜನಕ್ಕೆ ಗೊತ್ತಿರಂಗಿಲ್ಲ ಈ ವಿಜ್ಞಾನಮಯ ಕೋಶ ಅಂದ್ರೆ ಸಿದ್ಧ ಸಮಾಧಿ ಯೋಗ ಅಂತ ಬರ್ತಾರೆ. ನೀವು ಅವ್ರಿಗೆಲ್ಲ ಯಾವ್ಯಾವ ಕಾನ್ಸೆಪ್ಟನ್ನ ಹೇಳ್ತೇನೆ ಅಂತ ಅವ್ರಿಗೆ ತಿಳಿಸಿ ಹೇಳ್ತೀರೋ, ಅಥವಾ ಅವ್ರ ಬಾಡಿ ತಕ್ಕಂಗ ನೀವು ಅದನ್ನೆಲ್ಲ ನೀವು ಯೋಗ ಮಾಡಿಸ್ತೀರೋ? ಸಿದ್ಧ ಸಮಾಧಿ ಈಗ ಪಂಚಕೋಶಗಳನ್ನ ಶುದ್ಧಿ ಅಂತ ನಾವು ಕರೆದಿವಿ. ಈಗ ನಾವಿಲ್ಲಿ ಕ್ಲಾಸಲ್ಲಿ ಬಂದ ತಕ್ಷಣ ಹಂತವಾಗಿ ನಾವು ಅವ್ರಿಗೆ ಶುದ್ಧಿ ಮಾಡ್ಕೊಡ್ತಾ ಬರ್ತೀವಿ. ಈಗ ಅವ್ರಿಗೆ ಕೋಶಗಳು ಹೇಳಿದ್ರೆ ಕೆಲವೊಬ್ರಿಗೆ ಗೊತ್ತಾಗ್ಬೋದು, ಗೊತ್ತಾಗದೇ ಇರ್ಬೋದು. ಆದ್ರೆ ನಾವಿಲ್ಲಿ ಕ್ಲಾಸ್ ಅಲ್ಲಿ ಪ್ರಾಯೋಗಿಕವಾಗಿ ನಾವು ಅವ್ರಿಗೆ ಅಳವಡಿಸ್ತಾ ಬರ್ತೀವಿ. ಈಗ ವಿಜ್ಞಾನಮಯ ಕೋಶ ಅಂತ ನಾವು ಕರಿತೀವಿ. ವರ್ಡ್ ನಮಗ್ ಗೊತ್ತಾಗದೇ ಇರ್ಬೋದು, ಆದ್ರೆ ಇದು ಏನಪ್ಪಾ ಅಂದ್ರೆ ನಮ್ಮ ಸ್ವಲ್ಪ ಬ್ರೈನಿಗೆ ಸಂಬಂಧಪಟ್ಟಿರೋದು, ತಲೆಗೆ ಸಂಬಂಧಪಟ್ಟಿರೋದು. ವಿಜ್ಞಾನಮಯ ಕೋಶ ಅಂದ ತಕ್ಷಣ ಏನು, ಇದು ಯಾವ ತರ ಕೆಲಸ ಮಾಡ್ತದಪ್ಪ ತಲೆ ಅಂದ್ರೆ ಜಸ್ಟ್ ಒಂದು ಮಿಕ್ಸರ್ ಗ್ರೈಂಡರ್ ತರ ಕೆಲಸ ಮಾಡ್ತದ. ಮಿಕ್ಸರ್ಗೆ ಏನಪ್ಪ ನಾವೇನೇನ್ ಹಾಕ್ತಿವಿ, ಮಿಕ್ಸರ್ಗೆ ಕಾಳು ಹಾಕ್ಬೋದು. ಕಾಳು ಹಾಕಿದ್ರೆ ಏನಾಗ್ತದ, ಪುಡಿ ಆಗ್ತದ. ಹಣ್ಣು ಹಾಕಿದ್ರೆ ಏನಾಗ್ತದ, ಜ್ಯೂಸ್ ಆಗ್ತದ. ಸರಿ, ಹಾಗಾದ್ರೆ ಅದಕ್ಕೆ ಸ್ವಲ್ಪ ಕಲ್ಲು ಹಾಕಿದ್ರೆ ಕರೆಕ್ಟ್ ಅದೇನ್ ಮಾಡ್ತದ, ಅದು ಸಣ್ಣ ಮಾಡಕ್ಕೆ ಟ್ರೈ ಮಾಡ್ತದ. ಬಟ್ ಅದಕ್ಕೆ ಹಾಕಿರೋದು ಏನು ಅಂತ ಅದಕ್ಕೆ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ತಲೆ ಒಳಗಡೆ ನಮ್ಗೆ ಏನಿದೆ, ವಿಚಾರಗಳು ಎರಡು ಇದೆ. ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಈಗ ನಾವು ಕಾಳು, ಜ್ಯೂಸು, ಹಣ್ಣುಗಳೆಲ್ಲ ಹಾಕೋದು ಪಾಸಿಟಿವ್, ಕಲ್ಲು ಹಾಕೋದು ನೆಗೆಟಿವ್ ತರ. ಈಗ ನಮ್ಗೆ ಜಾಸ್ತಿ ಅಟ್ರಾಕ್ಷನ್ ಯಾವ್ದಂದ್ರೆ ನೆಗೆಟಿವ್ ಫೋರ್ಸ್ ಜಾಸ್ತಿ ಇದೆ. ಪಾಸಿಟಿವ್ ನಾವು ಪ್ರಮಾಣನ ಜಾಸ್ತಿ ಮಾಡ್ಬೇಕು. ಈಗ ನೆಗೆಟಿವ್ ಅಂತ ಬಂದಾಗ, ನೆಗೆಟಿವ್ ಅಂತ ಬಂತು ಅಂತ ಹೇಳಿದ್ರಲ್ಲ, ಈಗ ದೆವ್ವಗಳು ಬರ್ತಾವ ಅಂತ ಹೇಳ್ತಾರೆ. ದೆವ್ವಗಳು ಮಯ ಬಂದು ಆಮೇಲೆ ಅವರು ಇಂಗ್ಲಿಷ್ ಮಾತಾಡ್ತಾರೆ, ಹಿಂದಿ ಮಾತಾಡ್ತಾರೆ ಅಂತ. ತಮ್ಮ ಪ್ರಕಾರ ದೆವ್ವ ಬಂದವ್ರ ಕಡೆ ನಿಮ್ಮಲ್ಲಿ ಸಿದ್ಧಿ ಸಮಾಧಿ ಯೋಗದೊಳಗೆ ಅವ್ರಿಗೆ ಚಿಕಿತ್ಸೆ ಇರ್ಬೋದು ಅಥವಾ ಟ್ರೀಟ್ಮೆಂಟ್? ಈಗ ದೆವ್ವ ಬಂತು ಅನ್ನೋದಕ್ಕೆ ಪ್ರಶ್ನೆ ನೋಡಿದಾಗ ಅವರು ಯಾಕೆ ಆತರ ವರ್ತನೆ ಮಾಡ್ತಿದ್ದಾರೆ ಅಂತ ಫಸ್ಟ್ ಪ್ರಶ್ನೆ ಬರೋದು. ಯಾಕೆಂದ್ರೆ ಅವರ ಮಾನಸಿಕ ಸ್ಥಿತಿ ಖಿನ್ನತೆಗೊಳಗಾಗಿದೆ, ಅವರ ತಲೆಯಲ್ಲಿ ವಿಚಾರಗಳು ಬೇರೆ ಇದಾವೆ. ಅದಕ್ಕೋಸ್ಕರ ಯಾವ್ದಾದ್ರು ಸ್ಟ್ರಾಂಗ್ ಇರೋ ವ್ಯಕ್ತಿ ಹತ್ರ ಯಾವುದು ಬರೋದಿಲ್ಲ. ಅಂದ್ರೆ ಪಾಸಿಟಿವ್ ಆಗಿ ನಾವು ಕರೆಕ್ಟ್ ಆಗಿದ್ದಾಗ, ಸದೃಢವಾಗಿದ್ದಾಗ ಯಾವುದೇ ರೀತಿ ಬರೋದಿಲ್ಲ. ನಾವಿಲ್ಲಿ ಅದು ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇಲ್ಲಿ ಏನಪ್ಪಾ ಅಂದ್ರೆ ಪಾಸಿಟಿವ್ ಪ್ರಮಾಣನ ನಾವು ಜಾಸ್ತಿ ಮಾಡಿದಾಗ ನೆಗೆಟಿವ್ ಆಟೋಮೆಟಿಕ್ ಹೋಗ್ಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ಇಲ್ಲಿ ಸಕಾರಾತ್ಮಕ ವಿಚಾರಗಳನ್ನ, ಈಗ ನಾವು ಕಣ್ಮುಚ್ಕೊಂಡು ಯಾವುದೋ ಒಂದು ಬಣ್ಣಗಳನ್ನ, ಈ ಬಣ್ಣ ನಮಗ್ ಬೇಡ ಅಂತ ನಾವು ಒಂದು ಪ್ರಾಯೋಗಿಕವಾಗಿನೇ ನಾವು ಉತ್ತರ ನೋಡ್ಕೊಡೋದಾದ್ರೆ, ಸರ್ ನೀವೇ ಈಗ ಒಂದು ಕಣ್ಮುಚ್ಕೊಳ್ಳಿ, ನಮಗೆ ಬಿಳಿ ಬಣ್ಣ ಬೇಡ, ಬಿಳಿ ಬಣ್ಣ ನಮಗೆ ಅವಶ್ಯಕತೆ ಇಲ್ಲ, ಬಿಳಿ ಬಣ್ಣ ನಮ್ಮ ಜೀವನಕ್ಕೆ ಬೇಡ. ಎಸ್, ಕಣ್ಬಿಟ್ಟಾಗ ನಮ್ ಕಣ್ಣಲ್ಲಿ ಏನ್ ಬಂತು, ಫಸ್ಟ್ ಮೂಡೋದು ಯಾವ್ದು ಬಣ್ಣ ಬಂತು, ಬಿಳಿನೇ ಬಂತು. ಕರೆಕ್ಟ್ ಅಲ್ಲ? ಈಗ ನಮಗೆ ಯಾವ್ದು ಬೇಡ ಅಂತೀವ ಅಂದ್ರೆ, ಇದು ಬೇಡ ಅನ್ನೋದು ಒಂದು ನೆಗೆಟಿವ್ ಪದ. ಆ ಬೇಡ ಅನ್ನೋದು ನಮ್ಗೆ ಇದು ಆಗ್ಬಾರ್ದು, ನಮ್ಗೆ ಹಿಂಗ ಈ ತರ ವಿಚಾರ ಬೇಡ ನಮ್ಗೆ ಅಂತ ಅನ್ಕೊಂತೀವಲ್ಲ, ಅದೇ ಆಗ್ತದ. ಅದೇ ವಿಚಾರನ ನಮ್ಗೆ ಒಂದು ಹಸಿರು ತಗೊಳ್ಳೋಣ, ಒಂದು ಹಸಿರು ಬಣ್ಣ ನಮಗ್ ಬೇಕು, ನಮ್ಮ ಸುತ್ತಮುತ್ತ ಹಸಿರು ಪರಿಸರ ಇರ್ಬೇಕು, ನಮ್ಗೆ ಹಚ್ಚ ಹಸಿರು ವಾತಾವರಣ ಬೇಕು ಅನ್ಕೊಂಡಾಗ ನಮ್ ಕಣ್ಣು ಮುಂದೆ ಬರೋವಂತ ಪಿಕ್ಚರ್ ಯಾವುದು, ಹಸಿರಾಗಿರೋ ಬಣ್ಣನೆ. ಅಂದ್ರೆ ನಮ್ಮ ತಲೆಯಲ್ಲಿ ನಾವು ಏನ್ ಹಾಕ್ತಿವಿ ಅದೇ ವರ್ಕ್ ಮಾಡ್ತದ. ಪಾಸಿಟಿವ್ ಸಕಾರಾತ್ಮಕವಾದ ವಿಚಾರಗಳು ಹಾಕಿದಾಗ ಸಕಾರಾತ್ಮಕ ಬರುತ್ತೆ, ನಕಾರಾತ್ಮಕ ಹಾಕಿರೋ ವಿಚಾರಗಳು ಇದ್ರೆ ನಕಾರಾತ್ಮಕ ಬರುತ್ತೆ. ಹೆಚ್ಚು ಏನಪ್ಪಾ ಅಂದ್ರೆ ಸ್ವಲ್ಪ ಸಕಾರಾತ್ಮಕಗಳ ಕಡೆ ನಮ್ಮ ಜೀವನ ಶೈಲಿ ಹೋಗ್ಬೇಕಾಗ್ತದ. ದಿನನಿತ್ಯ ನಿಮ್ಗೆ ಇಲ್ಲಿ ಕ್ಲಾಸ್ ಅಲ್ಲಿ ನೀವು ಬಂದಾಗ ಈ ತರದ ವಿಚಾರಗಳನ್ನ ನಾವು ಹೇಳ್ತಾ ಹೋಗಿದಾಗ ಕಾಲಕ್ರಮೇಣ ನಿಮ್ಮ ಸಕಾರಾತ್ಮಕ ವಿಚಾರಗಳನ್ನ ಯಾವ ರೀತಿ ಮಾಡ್ಬೇಕು ಅಂತ ಕ್ಲಾಸ್ ಅಲ್ಲಿ ಬರಕ್ ಸ್ಟಾರ್ಟ್ ಆಗ್ತದೆ ನಿಮ್ಗೆ. ಈಗ ಎಷ್ಟು ವಯಸ್ಸಿನವರೆಗೆ ನೀವು ಪ್ರಾರಂಭ ಮಾಡ್ತೀರಿ ಈ ಸಿದ್ಧ ಸಮಾಧಿ ಯೋಗ? 14 ವರ್ಷದ ಮೇಲ್ಪಟ್ಟಿರುವಂತವರು, ಎಷ್ಟು ಏಜ್ ಆಗಿದಂದ್ರೂ ಪರವಾಗಿಲ್ಲ, ಅವರನ್ನ ಈ ತರಬೇತಿಗೆ ನಾವು ತಗೊಳ್ಬಹುದು. 14 ವರ್ಷ ಮೇಲ್ಪಟ್ಟವ್ರು ಎಷ್ಟು ಏಜ್ ಆದ್ರೂ ಬರಬಹುದು. ಯೋಗದವರು ನಿಮಗೆ ಏಜ್ ಲಿಮಿಟ್ ಇದೆಯಾ? ಅಂದ್ರೆ 5 years ಇಂದ 5 ವರ್ಷದ ನಂತರದಿಂದ ನಾವು 70, 80
ನಿಮ್ದು 5 ವರ್ಷದಿಂದ ಪ್ರಾರಂಭ 5 ವರ್ಷದಿಂದ ಪ್ರಾರಂಭ ಮಾಡಬಹುದು. ಆದ್ರೆ 5 ವರ್ಷಕ್ಕೆ ಬಂದವರಿಗೆಲ್ಲಾನು ಯೋಗ ಮಾಡಿಸ್ತೀವಿ ಅಂತ ಇರಂಗಿಲ್ಲ ಸರ್. ಅದು ಅದಕ್ಕೆ ಅವರ ವಯ ಅನುಸಾರವಾಗಿ, ಅವರ ಪ್ರಕೃತಿಗೆ ಅನುಸಾರವಾಗಿ, ದೇಹದ ಕ್ರಿಯೆಗೆ ಅನುಸಾರವಾಗಿ ಅವರಿಗೆ ಯೋಗವನ್ನ ಇನ್ಸಿಸ್ಟ್ ಮಾಡಿದ್ರ ಅವರ ದೇಹಕ್ಕೆ ಯಾವುದೇ ರೀತಿಯಿಂದ ಹಾನಿ ಆಗಂಗಿಲ್ಲ. ಈಗ ವಯಸ್ಸಿನ ಮಿತಿ ಈಗ 5 ವರ್ಷ ಇರ್ತೈತಿ, ಎಲ್ಲಾ ಆಸನಗಳನ್ನ ಮಾಡ್ರಿ ಅಂದ್ರೆ ಮಾಡಕ್ ಆಗುದಿಲ್ಲ. ಅದಕ್ಕೆ ಅವರಿಗೆ ಟ್ರೈನಿಂಗ್ ಕೊಡ್ತಾ ಕೊಡ್ತಾ ಅವರ ದೇಹವನ್ನ ಬೆಂಡಾಗಿಸೋದಾಗ್ಲಿ ಅಥವಾ ಬೇರೆ ರೀತಿ ಒಳಗೆ ಅವ್ರನ್ನ ಪಳಗಿಸೋದು ಅಂತ ಹೇಳಿ ಯೋಗ ಮಾಡೋರು 5 ವರ್ಷದಿಂದ ಪ್ರಾರಂಭ ಮಾಡಬಹುದು. ಅದನ್ನ ಇನ್ವಾಲ್ವ್ ಮಾಡ್ಕೋಬಹುದು. ಬಟ್ ಸರ್. ಸಿದ್ಧಿ ಸಮಾಧಿ ಅಂತ ಬಂದಾಗ 14 ವರ್ಷ ಮೇಲ್ಪಟ್ಟವರಿಗೆ ಚಂಚಲ ಮನಸ್ಸು ಬಾಳ ಇರ್ತದೆ ಅಲ್ಲಿ. ಯಾಕೆ ಅಡೋಲೆಸೆಂಟ್ ಏಜ್ ಅಲ್ಲ ಅದು. ನಿರ್ದಿಷ್ಟವಾಗಿ ನಾನು ಇದನ್ನ ಮಾಡ್ಬೇಕಂತ ಇರಲಿಲ್ಲ, ಒಬ್ಬ ಅವನು ಏನಾಗ್ಬೇಕಂತಾನ ಅದು ಬಿಡ್ತಾನ ಏನಾಗುತ್ತೆ ಇಲ್ಲ. ಅವಾಗ ಏನಾಗುತ್ತೆ, ನೆಗೆಟಿವ್ ಸ್ಟಾರ್ಟ್ ಆಗ್ತಾವ. ನಾವು ಫೇಲ್ಯೂರ್ ಆದಾಗ ನಿಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ನೀವು ನಿಮ್ಮ ಒಂದು ಈ ಸಿದ್ಧಿ ಸಮಾಧಿ ಒಳಗ ನಾವೇನ್ ಮಾಡ್ತೀವ್ರಿ, ಈಗ ಆನಂದಮಯ ಕೋಶ ಅಂತ ತುಂಬಿರ್ತೀರಿ. ಈ ಆನಂದಮಯ ಕೋಶ ಅಂತಂದ್ರೆ ಏನು, ಅವರು ಕುಣಿದಾಡೋದು ಅಥವಾ ಸಂಗೀತ ಆಡೋದು, ಯಾವ ರೀತಿಯಾಗಿ ಇದು ಮಾಡ್ತಾರೆ? ಈಗ ನೋಡಿ, 5 ಕೋಶದಲ್ಲಿ ಆಹಾರ ಪದ್ಧತಿ, ಆಹಾರ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಮನೋಮಯ ಕೋಶ ಇರ್ಬೋದು, ವಿಜ್ಞಾನಮಯ ಕೋಶ, ಇವುಗಳನ್ನು ನಾವೆಲ್ಲ ಹೇಳ್ತಾ ಮಾಡ್ತೀವಿ. ಈಗ ಆನಂದಮಯ ಕೋಶ ಅನ್ನೋದು, ಈಗ ಒಂದು ಆನಂದ ಬೇಕಪ್ಪ ನಮ್ಗ ಅಂದ್ರೆ ಯಾವ ಶಾಪಲ್ಲಿ ಸಿಗತ್ತೆ? ಅದೆಲ್ಲೂ ಸಿಗುವಂತ ವಸ್ತು ಅಲ್ಲ. ಅಥವಾ ಯಾವ್ದ್ರಲ್ಲಿ ಸಿಗತ್ತೆ? ಯಾವ್ದಾದ್ರು ಒಂದು ವಸ್ತುವಲ್ಲಿ ಸಿಗತ್ತಾ ಅಥವಾ ಯಾವ್ದಾದ್ರು ಶಾಪಲ್ಲಿ ಸಿಗ್ತದ? ಇಲ್ಲ. ಆನಂದ ಅನ್ನೋದು ನಮ್ಮ ಒಳಗಡೆ ಇರುವಂತದ್ದು. ಈಗ ಆನಂದಮಯ ಕೋಶ ಉದ್ದೇಶ ಏನು? ಈಗ ನಾವು ಆಧ್ಯಾತ್ಮಿಕ ಬರೋದಾದ್ರೆ ಮಾನವ ಜನ್ಮ ಮೂಲ ಏನು, ನಾವಿಲ್ಲಿ ಯಾಕೆ ಬಂದಿದ್ದೀವಿ, ಏನ್ ಮಾಡ್ತಾ ಇದ್ದೀವಿ, ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಒಂದು ತುಂಬಾ ಒಂದು ಸ್ಪೀಡ್ ಜಗತ್ತಿನಲ್ಲಿ ದಿನನಿತ್ಯ ನಾವು ಮಾಡ್ತಾ ಇದೀವಿ, ಓಡ್ತಾ ಇದೀವಿ. ಎಷ್ಟು ಟೈಮ್ ಇಲ್ಲ ಅಂದ್ರೆ 1 ಸೆಕೆಂಡ್ ನಮಗೆ ಟೈಮ್ ಇಲ್ಲ. ಅಷ್ಟು ಒತ್ತಡ ಜೀವನ ಮಾಡ್ತಾ ಇದೀವಲ್ಲ, ಯಾಕೆ ಮಾಡ್ತಾ ಇದೀವಿ? ಇಷ್ಟು ಸ್ಪೀಡ್ ಎಲ್ಲಿಗೆ ಹೋಗ್ತಾ ಇದೀವಿ? ಹೋದ್ಮೇಲೆ ಏನ್ ಆಗ್ಬೇಕಾಗಿದೆ ನಮಗೆ? ಆ ಒಂದು ಮೂಲ ಉದ್ದೇಶನೇ ಗೊತ್ತಿಲ್ಲ ನಮ್ಗೆ. ಗೊತ್ತಿರ್ಬೋದು ಕೆಲವೊಬ್ರಿಗೆ ಗೊತ್ತಿಲ್ಲ. ಉದ್ದೇಶ ಏನು? ಮಾನಸಿಕವಾಗಿ ನಾವೇನೋ ಮನುಷ್ಯ ಜೀವನ ಇಲ್ಲಿ ಉಟ್ಕೊಂಡು ಬಂದಿದ್ದೀವಿ. ಯಾಕೆ ನಾವು ಜೀವನ ಮಾಡ್ಬೇಕಂದ್ರೆ ಪ್ರತಿ ಒಂದು ಕ್ಷಣನೂ ಇದು ನಂದು. ಈ ಕ್ಷಣ ಏನೈತೆ ನಂದು, ನಾನು ಈ ಕ್ಷಣನ ಅನುಭವಿಸ್ಬೇಕು, ಖುಷಿಯಾಗಿ ಇರ್ಬೇಕು. ಈಗ ಎಲ್ಲಾ ಐತಿ, ನಮ್ಗೆ ಖುಷಿ ಇಲ್ಲ, ಜೀವನ ಆನಂದ ಅನ್ನೋದೇ ಇಲ್ಲ. ಹಾಗಾದ್ರೆ ತಗೊಂಡು ಏನ್ ಮಾಡೋದು? ಈಗ ಏನೂ ಇರ್ಲಾರ್ದ ವ್ಯಕ್ತಿ, ಒಬ್ಬ ವ್ಯಕ್ತಿ ತುಂಬಾ ಖುಷಿಯಾಗಿದ್ದಾನೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಕಟ್ಟೆ ಮೇಲೆ ಸುಮ್ಮನೆ ಕೂತ್ಕೊಂಡಿರ್ತಾನೆ. ಒಬ್ಬ ಯುವಕ ಕಾಲೇಜ್ಗೆ ಹೋಗ್ತಾ ಇರ್ತಾನೆ. 8 ದಿನ ಆ ವ್ಯಕ್ತಿ ನೋಡ್ತಾನೆ, ಅವ್ನು ಸುಮ್ಮನೆ ಆರಾಮ್ ಕಟ್ಟೆ ಮೇಲೆ ಸುಮ್ಮನೆ ಶಾಂತಾಗಿ ಕೂತ್ಕೊಂಡಿದ್ದಾನೆ. ಈ ವ್ಯಕ್ತಿ ದಿನಾಲು ಹೋಗೋದು ಬರೋದು ನೋಡ್ತಾ 8 ದಿನದಿಂದ ಅಬ್ಸರ್ವ್ ಮಾಡ್ದ. ಏನಪ್ಪ, ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನಿನ್ನ ನೋಡ್ತಾ ಇದ್ದೀನಿ, ನೀನು ಏನು ಕೆಲಸ ಇಲ್ಲ ಏನಿಲ್ಲ, ಸುಮ್ಮನೆ ಶಾಂತ ಕುಂತು ಬಿಟ್ಟಿದ್ಯಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಬಿಡಪ್ಪ ನಾನು ಸುಮ್ಮನೆ ಕುಂತೀನಿ, ನೀನೇನ್ ಮಾಡ್ತೀಯ? ನಾನು ಕಾಲೇಜ್ಗೆ ಹೋಗ್ತೀನಿ ಅಂತ. ಸರಿ, ಕಾಲೇಜ್ಗೆ ಹೋಗಿ ಏನ್ ಮಾಡ್ತೀಯ? ಕಾಲೇಜ್ಗೆ ಹೋಗಿ ರ್ಯಾಂಕಿಂಗ್ ತಗೊಂತೀನಿ, ಚೆನ್ನಾಗಿ ಓದ್ತೀನಿ, ನಾವೊಂದು ಒಳ್ಳೆ ಜಾಬ್ ತಗೊಂತೀನಿ. ಒಳ್ಳೇದು, ಜಾಬ್ ತಗೊಂಡು ಏನ್ ಮಾಡ್ತೀಯ? ಜಾಬ್ ತಗೊಂಡ್ಮೇಲೆ ಎಲ್ರು ಮದುವೆ ಆದಾಗ ನಾನು ಮದುವೆ ಆಗ್ತೇನ್ರಿ. ಓಕೆ, ಮತ್ತೆ ಮುಂದೆ ಏನ್ ಮಾಡ್ತೇನೆ? ನಾನು ಮಕ್ಕಳು ಮರಿಗೆಲ್ಲ ಆಗ್ತಾರೆ. ಒಳ್ಳೇದಪ್ಪ. ಮುಂದೆ ಏನ್ ಮಾಡ್ತೀಯ? ಆಸ್ತಿ ಮಾಡ್ತೇನ್ರಿ, ಚೆನ್ನಾಗಿ ನನ್ನ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತೀನಿ, ಮಕ್ಕಳನ್ನ ಚೆನ್ನಾಗಿ ಓದಿಸ್ತೀನಿ. ಸರಿ, ಒಳ್ಳೇದು. ಮತ್ತೆ ನೆಕ್ಸ್ಟ್ ನನ್ನ ಮಕ್ಕಳಿಗೂ ವಯಸ್ಸಾಗತ್ರಿ, ಅವಾಗ ನಾ ಮದುವೆ ಮಾಡ್ತೀನಿ, ಮಕ್ಕಳನ್ನೆಲ್ಲ ತುಂಬಾ ಚೆನ್ನಾಗಿ ಓದಿಸಿ ಅವ್ರಿಗೂ ಒಂದು ಇದು ಮಾಡಿ ಮದುವೆ ಮಾಡ್ತೀನಿ ಅಂತ. ಸರಿ, ಅದಾದ್ಮೇಲೆ ಕೊನೆಗೆ ಏನ್ ಮಾಡ್ತೀಯ? ಕೊನೆಗೆ ಏನ್ರಿ, ಒಂದು ತೋಟದಲ್ಲಿ ಒಂದು ಚೆನ್ನಾಗಿರೋ ಮನೆ ಕಟ್ಸ್ಕೊಂಡು, ಒಂದು ಗಿಡದ ಕೆಳಗೆ ಒಂದು ಕಟ್ಟೆ ಕಟ್ಸ್ಕೊಂತೇನ್ರಿ. ಆ ಕಟ್ಟೆ ಮೇಲೆ ಆರಾಮ್ ಕೂಡ್ತೇನ್ರಿ. ಈ ಆರಾಮ್ ಕೂತ್ಕೊಳಕ್ ಏನ್ ಇಷ್ಟೆಲ್ಲ ಮಾಡ್ಬೇಕು? ನಾವ್ ಇವಾಗ ಮಾಡಕತ್ತೀನಲ್ಲ, ಆ ವ್ಯಕ್ತಿ ನಾವ್ ಹೀಗೆ ಮಾಡ್ತಾ ಇದೀನಿ. ನೀನ್ ಈ ಆರಾಮ್ ಕುತ್ಕೊಳಕ್ ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ, ನಾವು ಆನಂದವಾಗಿ ಇರ್ಬೇಕಂದ್ರೆ ನನಗೆ ಇದು ಬೇಕು, ನನಗೆ ಅದು ಬೇಕು, ನಾನು ಆನಂದನ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನನಗೆ ಖುಷಿ ಆಗ್ತದ, ಅದಾದ್ಮೇಲೆ ನನಗೆ ಖುಷಿ ಆಗ್ತದ, ಅದಾದ್ಮೇಲೆ ನಮಗ್ ಖುಷಿ ಆಗ್ತದ, ಕ್ಷಣಕ್ಕೆ ಖುಷಿ, ಮತ್ತೆ ಮುಂದೆ ಇನ್ನೊಂದು ಇರತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ, ಜೀವನದ ಮುಖ್ಯ ಉದ್ದೇಶ ಏನಪ್ಪಾ? ಮೋಕ್ಷ ಪಡಿಬೇಕು, ಒಂದು ಮುಕ್ತಿಯ ಮಾರ್ಗದಲ್ಲಿ ಹೋಗ್ಬೇಕು. ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಒಂದು ಆಧ್ಯಾತ್ಮಿಕ ಜೀವನ ಶೈಲಿನ ಬಳಸ್ಕೊಳ್ತಾ, ಇದೇನು ಮತ್ತೆ ನಾವು ಇದು ಮನೆ ಮಠ ಸಂಸಾರ ಎಲ್ಲ ಬಿಟ್ಟು ಹೋಗಿ ಗುಡ್ಡದಾಗ ಹೋಗಿ ಎಲ್ಲೋ ಧ್ಯಾನ ಕೂತ್ಕೊಂಡು ನಾವು ಸಿದ್ಧ ಸಮಾಧಿ ಅಂದ್ರೆ ಏನೋ ಒಂದು ಸಮಾಧಿ ಪಡಿಬೇಕು, ಸಾಧ್ಯ ಇಲ್ಲ. ದಿನನಿತ್ಯ ಜೀವನ, ಒತ್ತಡ ಜೀವನ ಜೊತೆಗೇನೆ 1 ಗಂಟೆ ನಾವೇನಾದ್ರೂ, ಇದು ಕೂಡ ಅಷ್ಟೇ, ಖಾಲಿ ಹೊಟ್ಟೆಲಿ ಬೆಳಿಗ್ಗೆ ಫ್ರೆಶ್ ಮೈಂಡ್ ಇರೋದ್ರಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅರ್ಲಿ ಮಾರ್ನಿಂಗ್ ಇದನ್ನ ಸೂರ್ಯ ನಮಸ್ಕಾರ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಇದನ್ನೆಲ್ಲ ನಾವು ಅಳವಡಿಸ್ಕೊಂಡು
ಮತ್ತೆ ನಮ್ಮ ದಿನನಿತ್ಯದ ಚಟುವಟಿಕೆ, ನಿಮ್ಮ ಆಫೀಸ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ನೀವು ಸ್ಕೂಲ್ಗೆ ಹೋಗ್ತಾ ಇರ್ಬೋದು, ಅಥವಾ ನಿಮ್ಗೆ ಏನು ವ್ಯಾವಹಾರಿಕವಾಗಿದ್ದಾವ ಅವನ್ನ ಎಲ್ಲಾ ನಿಭಾಯಿಸ್ಕೊಳಕ್ಕೆ ಒಂದು ಒಳ್ಳೆ ಒಂದು ಉತ್ತಮವಾದಂತ ಒಂದು ಜ್ಞಾನ ಸಿಗ್ಬೇಕಂದ್ರೆ ಅದು ಸಿದ್ಧ ಸಮಾಧಿ ಯೋಗ. ಅದ್ರೊಳಗೆ ಆನಂದಮಯ. ಎಸ್, ಇದನ್ನ ನಾವು ಮಾಡ್ತಾ ಇದ್ರೆ ಆ ಕ್ಷಣನ ನಾವು ಖುಷಿಯಾಗಿ ಅನುಭವಿಸಿದ್ರೆ ಇಡೀ ಜೀವನ ಪೂರ್ತಿ ನಾವೇನಾಗಿರ್ತೀವಿ, ಖುಷಿಯಾಗಿರ್ತೀವಿ, ಆನಂದವಾಗಿರತ್ತೆ. ಅದು ಎಲ್ಲೂ ಸಿಗುವಂತ ವಸ್ತು ಅಲ್ಲ, ಅದು ನಮ್ಮ ಒಳಗಡೆನೆ ಇರುವಂತದ್ದು. ಹಾಗಾಗಿ ಈ ಸಿದ್ಧ ಸಮಾಧಿ ಯೋಗ ತರಬೇತಿಯಿಂದ ಪ್ರತಿ ಕ್ಷಣನೂ ಖುಷಿಯಾಗಿರ್ತಾ ಈ ಸಾಧನೆ ಎಲ್ಲ ಮಾಡ್ತಾ ನಮ್ಮ ಜೀವನವನ್ನ ಅದ್ಭುತವಾದ ಒಂದು ಮುಕ್ತಿ ಮಾರ್ಗ ಕಡೆ ಹೋಗೋದೇ ಒಂದು ಸಿದ್ಧ ಸಮಾಧಿ ಯೋಗದ ಉದ್ದೇಶ. ನಿಮ್ಮ ಯೋಗ ಮತ್ತು ಸಿದ್ಧಿ ಎರಡೂದ್ರೊಳಗೆ ನೀವೇನು ಒಂದು ಇದಕ್ಕೆ ಏನೋ ರೋಗಿಗಳಿರ್ಬೋದು, ನಿಮ್ಮ ಕಡೆ ಬಂದವ್ರಿಗೆ ನೀವು ಯಾವ ರೀತಿಯಾಗಿ ಅವರಿಗೆ ಪ್ರಚೋದನೆ ಮಾಡ್ತೀರಿ? ಅಂದ್ರೆ ಮಾನಸಿಕವಾಗಿ ತಗೊಂಡು ಮಾಡ್ತಿರೋ ಅಥವಾ ಶಾರೀರಿಕವಾಗಿ ಅವರಿಗೆ ಫಿಟ್ ಮಾಡ್ತಿರೋ? ಎಸ್, ಈಗ ಅವರು ಬರ್ಬೇಕು ಅಂತ ಶಾರೀರಿಕವಾಗಿ ಮನ್ಸು ಮಾಡ್ತಾರೆ, ಅವರು ಬರ್ಬೇಕು ಅಂತ ಶಾರೀರಿಕವಾಗಿ ನಮ್ಮ ಹತ್ರ ಬರ್ತಾರೆ. ಆದ್ರೆ ಅವರು ಮಾನಸಿಕವಾಗಿ ಸ್ವಲ್ಪ ಗೊಂದಲದಲ್ಲಿ ಇರ್ತಾರೆ. ಬಂದಂತವ್ರು ಎರಡೂ ರೀತಿಯಲ್ಲಿ ನಮ್ಮ ಕಡೆ ಸೆಡ್ಕೊಳ್ಳೋದೇ ಈ ಒಂದು ಸಿದ್ಧ ಸಮಾಧಿ ಯೋಗ. ಎಷ್ಟು ದಿವಸ ಹೇಳ್ಕೊತೀರಿ? ಎಷ್ಟು ದಿವಸದೊಳಗೆ ಅವ್ರಿಗೆ ಅವರು ನಮ್ಮ ಈ ಒಂದು ತರಬೇತಿಗೆ ಬರ್ಬೇಕು ಅಂತ ಹೇಳಿ ಬಂದು ಕೂತ್ಕೊಂಡ್ರೆ ಕನಿಷ್ಠ 1 ರಿಂದ 2 ತಾಸು ನಮ್ಗೆ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ್ರೆ ಅವ್ರು ಏನಪ್ಪಾ ಅಂದ್ರೆ ಈ ತರಬೇತಿಗೆ ನಾನು ಹೋಗ್ತೀನಿ, ಇದ್ರ ಸಂಪೂರ್ಣ ಮಾಹಿತಿ ನಾನು ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಬರಕ್ ಶುರು ಆಗ್ತದ. ಸುಮಾರು 2 ಗಂಟೆ ಪ್ರೆಷರ್ ಕೊಡೋಂಗಿಲ್ಲ, ಪ್ರೆಷರ್ ಇಲ್ಲ, ಅವರ ಒಂದು ಖುಷಿಯಿಂದ ಇದನ್ನ ತಗೊಳ್ಬೇಕು ಅಂತ ಅವರಾಗೆ ಬರ್ತಾರೆ. ಅಷ್ಟು ಒಂದು 2 ತಾಸಿನ ಒಂದು ತರಬೇತಿಯಲ್ಲಿ ಅವರು ಭಾಗವಹಿಸಿದ್ರೆ ಸಾಕು, ಅವ್ರು ಬರ್ತಾರೆ. ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ಏನಂದ್ರೆ 13 ದಿನಗಳ ತರಬೇತಿ. ಇದು 10 ದಿನಗಳ ತರಬೇತಿಯಲ್ಲಿ 2 ತಾಸು ನಾವು ಅವರಿಗೆ ಅವ್ರ ದಿನನಿತ್ಯ ಕೆಲಸ ಕಾರ್ಯಗಳು ಮಾಡ್ತಾ 2 ತಾಸು ನಾವು ಬೆಳಿಗ್ಗೆ ಅಥವಾ ಸಾಯಂಕಾಲ ಅವರು ಒಂದು ಕನ್ವೀನಿಯಂಟ್ ಆಗೋ ಟೈಮಲ್ಲಿ ನಾವು ಈ ತರಬೇತಿಯನ್ನ ಕೊಡ್ತೀವಿ. ಅದಾದ್ಮೇಲೆ ನಾವು ಈ ಒಂದು 7ನೇ ದಿನಕ್ಕೆ ಬ್ರಹ್ಮೋಪದೇಶ ಅಂತ ಕರಿತೀವಿ ನಾವು. ಅವರಿಗೆ ಏನಂದ್ರೆ ಒಂದು ಧ್ಯಾನದ ಕಾರ್ಯಕ್ರಮ. ಅವತ್ತು 7ನೇ ದಿನ ಒಂದು ಉಪದೇಶ ಒಂದು ಕಾರ್ಯಕ್ರಮ ಮಾಡ್ತೀವಿ. ಈ ಒಂದು 10 ದಿನದ ತರಬೇತಿ ಮುಗಿದ ಮೇಲೆ ಇದೇನಂದ್ರೆ ಕಂಪ್ಲೀಟ್ ಆಗಿ ಇವರು ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಇದ್ರದ್ದು ಅಡ್ವಾನ್ಸ್ ಕೋರ್ಸಿಗೆ ನಿತ್ಯ ಸಮಾಧಿ ಯೋಗ ಅಂತ ಕರಿತೀವಿ ನಾವು. ಸೆಕೆಂಡ್ ಪಾರ್ಟ್. ಎಸ್, 13 ದಿನದಲ್ಲಿ 10 ದಿನ ಮಾತ್ರ 2 ತಾಸು. ನೆಕ್ಸ್ಟ್ 3 ದಿನ ಏನಂದ್ರೆ ರೆಸಿಡೆನ್ಸಿಯಲ್ಲಿ ಪ್ರೋಗ್ರಾಮ್. 3 ದಿನ ನಮ್ಮ ಜೊತೆನೆ ಇದ್ಕೊಂಡು ಸಂಪೂರ್ಣವಾಗಿ ನಾನು ಅವಾಗಲೇ ಹೇಳಿದಂಗೆ ಈ 5 ಕೋಶಗಳನ್ನ ಪ್ರಾಯೋಗಿಕವಾಗಿ ನಾವು ಶುದ್ಧ ಮಾಡಿ ಪ್ರಪಂಚಕ್ಕೆ ಅವ್ರು ವಾಪಸ್ ಬರ್ಬೇಕಂದ್ರೆ ಒಬ್ಬ ಮನುಷ್ಯ ಆಗಿ ಜೀವನಕ್ಕೆ ಕಾಲು ಇಡ್ತಾ ಇದ್ದೀನಿ ನಾನು ಅನ್ನೋ ತರ ಆ ವ್ಯಕ್ತಿನ ಕ್ರಿಯೇಟ್ ಮಾಡಿ ಹೊರಗಡೆ ಬಿಡ್ತೀವಿ. ಇದಕ್ಕೆ ನಮಗೆ 3 ದಿನ ಅವಕಾಶ ಬೇಕು. 3 ದಿವಸ ಅವಕಾಶ ಬೇಕು. ಓಕೆ, ಈಗ ತಮ್ಮ ಪ್ರಕಾರ ಈಗ ನಾವೊಂದು ಅವ್ರಿಗೆಲ್ಲ ಫುಡ್ ಕೊಡ್ತೀರಿ, ಈಗ ಕಂಟಿನ್ಯೂ ಅವರೆಲ್ಲ ಮಟನ್ ತಿನ್ನೋರು ಅಥವಾ ಚಿಕನ್ ತಿನ್ನೋರು, ವೆಜ್ ನಾನ್ ವೆಜ್ ಅಂತ ಬಂದಾಗ ನೀವೇನು ಸಜೆಷನ್ ಕೊಡ್ತೀರ ಅಲ್ಲಿ? ಎಸ್, ಈಗ ನಾವು ಆವಾಗಲೇ ಹೇಳ್ದಂಗೆ ಫಸ್ಟ್ ಅವರು ಡೇ 1 ಬಂದ್ಬಿಟ್ರು, ನಾವು ಅವ್ರಿಗೆ ಕ್ಲಾಸಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿ ಈಗ ನೀವು ಅವೆಲ್ಲ ತಿನ್ಬೇಡಿ ಅಂತ ಅಂದ್ರೆ ಅವ್ರ ಕ್ಲಾಸ್ಲಿಂದ ಹೋಗ್ಬಿಡ್ತಾರ ಅವ್ರು. ಕರೆಕ್ಟಾ? ಅವ್ರಿಗೆ ಏನಂದ್ರೆ ಕ್ರಮೇಣವಾಗಿ ಅವರ ಒಂದು ಇದಕ್ಕೆ ಅನುಗುಣವಾಗಿ ಅವರಿಗೆ ಯಾವುದು ತಿಂದ್ರೆ ಒಳ್ಳೇದು, ಇದು ಜಸ್ಟ್ ಯಾವುದನ್ನು ನಾವು ಫೋರ್ಸೇಬಲ್ ಬಿಡ್ಸಕ್ ಆಗಲ್ಲ. ಅವ್ರ ಮಗು ಅಲ್ಲ, ಅವ್ರಿಗೂ ಗೊತ್ತಿರತ್ತೆ. ಆದ್ರೆ ಸೈಂಟಿಫಿಕ್ ಆಗಿ ನಾವು ಅವರಿಗೆ ಅದಕ್ಕೆ SSY ನ ದಿ ಸೈನ್ಸ್ ಆಫ್ ಸೈಲೆನ್ಸ್ ಯೋಗ ಅಂತ ಕರಿತೀವಿ ನಾವು. ಸೈಲೆನ್ಸ್ ಯೋಗ. ಎಸ್, ಅಂದ್ರೆ ಸೈನ್ಸ್ ಇದೆ ಇದರಲ್ಲಿ, ಅದನ್ನ ಅವ್ರಿಗೆ ಅರಿವು ಮೂಡಿಸ್ಬೇಕು ಸ್ಲೋ ಆಗಿ. ಈಗ ಒಂದು ಮಗು ಇದೆ, ಆ ಮಗುವಿಗೆ ಒಂದು ದೀಪ ಇಟ್ಟಿರ್ತೀವಿ ನಾವು. ಆ ದೀಪ ಮಗು ಮುಟ್ಟಿದ್ರೆ ಕೈ ಸುಡುತ್ತೆ ಅಂತ ನನಗ್ ಗೊತ್ತು, ಆ ಮಗುವಿಗೆ ಗೊತ್ತಿಲ್ಲ. ಅದಕ್ಕೆ ಏನಾಗ್ಬೇಕು, ಅದು ಸ್ವಲ್ಪ ಅನುಭವ ಆಗ್ಬೇಕು. ಈಗ ನಾವು ಎಕಡೋ ಹೋದಾಗ ಆ ಮಗು ಸ್ವಲ್ಪ ಆಗ್ಲೇ ಟಚ್ ಮಾಡಿ ಕಾವು ಬಿಸಿ ಮುಟ್ಟತ್ತೆ, ಇನ್ನೊಂದ್ಸಲ ಆ ದೀಪ ಮುಂದಿಟ್ರೆ ಆ ಮಗು ಮುಟ್ಟತ್ತೆ. ಯಾಕಂದ್ರೆ ಆ ಮಗುವಿಗೆ ಅನುಭವ ಆಯ್ತು, ಜ್ಞಾನ ಗೊತ್ತಾಯ್ತು, ಅಂದ್ರೆ ಇದು ಬಿಸಿ ಇದೆ, ಇದನ್ನ ನಾನು ಮುಟ್ಟಬಾರದು. ಹಾಗೆ ಇಲ್ಲಿ ಅಷ್ಟೇ, ಜನರಿಗೂ ಅಷ್ಟೇ, ಇಲ್ಲಿ ಗೊತ್ತಿಲ್ಲಾರ್ದೇನೂ ಇಲ್ಲ, ಅನುಭವದಲ್ಲಿ ಗೊತ್ತಿಲ್ಲ. ಈಗ ಎಲ್ಲಾ ಓದೋದ್ರಲ್ಲಿ ತಿಳ್ಕೋದಲ್ಲಿ ಮೀಡಿಯಾ ಇರ್ಬೋದು, ಪ್ರತಿಯೊಂದು ನಾವೆಲ್ಲ ತಿಳ್ಕೊಂಡಿರ್ತೀವಿ. ಆದ್ರೆ ಅದನ್ನ ಅನುಭವದಲ್ಲಿ ತಿಳ್ಕೊಂಡಾಗ ಅದನ್ನ ನಾವು ಮತ್ತೆ ಮಾಡಕ್ ಹೋಗೋದಿಲ್ಲ. ಎಸ್, ಹಾಗಾಗಿ ಇಲ್ಲಿ ನಾವು ನಿಧಾನವಾಗಿ ಮಾನಸಿಕವಾಗಿ ಅವರಿಗೆ ಅನುಭವ ರೂಪದಲ್ಲಿ ಇದನ್ನ ನಾವು ಕೊಡ್ತೀವಿ. ಓಕೆ, ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟ ಏನಂತಂದ್ರೆ ಮೇಡಮ್ ಅವ್ರ ಯೋಗದ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಕ್ ಇಷ್ಟಪಡ್ತೀವಿ ಆಸ್ ಎ ಡಾಕ್ಟರ್ ಆಗಿ? ಯೋಗ ಅಂತೂ ವಯೋಭೇದ ಇಲ್ಲದೆ, ಲಿಂಗ ಭೇದ ಇಲ್ಲದೆ ಪ್ರತಿಯೊಬ್ಬರೂ ಯೋಗವನ್ನು ಮಾಡಬೇಕು. ಇದು ಸಿದ್ಧ ಸಮಾಧಿ ಯೋಗ ಇರ್ಬೋದು ಅಥವಾ ಯೋಗಾಸನ ಕ್ರಿಯೆಗಳಿರ್ಬೋದು, ಪ್ರಾಣಾಯಾಮ ಯಾವುದೇ ಇರಲಿ, ಇದು ದಿನನಿತ್ಯ ಕ್ರಿಯೆಯೊಳಗೆ ನಾವು ಹೆಂಗೆ ಊಟ ಮಾಡ್ತೀವಿ, ಹೆಂಗೆ ಸ್ನಾನ ಮಾಡ್ತೀವಿ, ದಿನನಿತ್ಯ ಕ್ರಿಯೆಯೊಳಗೆ 1 ತಾಸು 24 ತಾಸೊಳಗೆ 1 ತಾಸು ಪ್ರತಿಯೊಬ್ಬರೂ ಈ ಯೋಗದೊಳಗೆ ಇನ್ವಾಲ್ವ್ ಆಗಲೇಬೇಕು. ಯಾಕಂದ್ರೆ
ಅಲ್ಟಿಮೇಟ್ ಸಿದ್ಧ ಸಮಾಧಿ ಯೋಗದಿರ್ಬೋದು ಅಥವಾ ಯೋಗ ಇರ್ಬೋದು, ಯಾವುದೇ ಇರಲಿ, ನಮ್ದು ಮೋಕ್ಷ ಸಾಧನೆ, ದುಃಖದಿಂದ ನಿರ್ಮೂಲನೆ ಹೊಂದೋದು, ಆರೋಗ್ಯ ಪ್ರಾಪ್ತಿಯನ್ನು ಹೊಂದೋದು. ಅಂದ್ರೆ ನಮ್ಮ ದೇಹ ಅನೇಕ ಕೋಶಗಳಿಂದ ಕೂಡಿರ್ತೈತಿ. ಆ ಎಲ್ಲ ಕೋಶಗಳನ್ನ ಶುದ್ಧಿಗೊಳಿಸಿ ಶರೀರವನ್ನ ಅಗ್ದಿ ಸಂಚಾರಯುಕ್ತವಾಗಿ ಅಗ್ದಿ ಸುಖಮಯ ಆನಂದಮಯ ಜೀವನವನ್ನ ನೀಡುವಂಥದ್ದೇ ಇದು ಯೋಗ ಇರ್ಬೋದು, ಸಿದ್ಧಿ ಸಮಾಧಿ ಯೋಗ ಇರ್ಬೋದು. ಎರಡರಲ್ಲಿನೂ ಕೊನೆಯದಾಗಿ ಬರೋದಂದ್ರ ಮೋಕ್ಷ ಸಾಧನೆ ಕೊನೆಯದಾಗಿ ಬರೋದು. ಅದಕ್ಕೆ ನಾ ಎಲ್ಲಾ ವೀಕ್ಷಕರಿಗೆ ಹೇಳೋದೇನು ಅಂತಂದ್ರೆ, ಪ್ರತಿನಿತ್ಯ ಎಷ್ಟೇ ಒತ್ತಡಗಳಿರ್ಲಿ, ಎಷ್ಟೇ ಸಮಯದ ಅಭಾವ ಇರ್ಲಿ, ಅದ್ರೊಳಗೆ ತಮ್ಮನ್ನ ತಾವು ತೊಡಗಿಸ್ಕೊಂಡು ದಿನನಿತ್ಯದೊಳಗ ತಮಗೋಸ್ಕರ, ನಾವು ಬರೀ ಮಂದಿಗೋಸ್ಕರನೇ ಬದುಕ್ತಿರ್ತೀವಿ ಕೆಲವೊಂದ್ಸರಿಗೆ, ತಮಗೋಸ್ಕರ ತಾವುಗಳು ಒಂದು ತಾಸು ದಿನನಿತ್ಯದಲ್ಲಿ 1 ತಾಸನ್ನ ಈ ಯೋಗಕ್ಕೆ, ಸಿದ್ಧಿ ಸಮಾಧಿ ಯೋಗ ಇರ್ಬೋದು ಯಾವುದಕ್ಕೂ ಆಗ್ಲಿ ಒಂದು ವಾಕಿಂಗ್ ಅಂತನ ಮಾಡ್ರಿ. ಏನೋ ಒಂದು ತಮ್ಮ ದೇಹವನ್ನ, ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೋಬೇಕು ಅನ್ನೋದೇ ಒಂದು ನನ್ನ ಸಲಹೆ. ಅದ್ರ ಜೊತೆಗೆ ನಮ್ಮ ಜೀವನನೂ ಆನಂದಮಯವಾಗಿರ್ತೈತಿ, ನಮ್ಮ ಸುತ್ತಮುತ್ತಲಿನವರು ಆರೋಗ್ಯವಾಗೇ ಇರ್ತಾರೆ. ಅಂದ್ರೆ ಕುಟುಂಬನು ಸಂಸಾರವನ್ನು ಸುಖಮಯವಾಗಿರ್ತೈತಿ ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದು. ಮೇಡಮ್, ತಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಸಾರ್ವಜನಿಕರಿಗೆ? ಎಸ್, ಇವ ಮೇಡಮ್ ಅವ್ರು ಹೇಳ್ದಂಗೆ ಯೋಗ ಸಿದ್ಧ ಸಮಾಧಿ ಯೋಗದ ಪಾರ್ಟ್ 1 ಬಂದೇ ಬರುತ್ತೆ. ಈ ಸಿದ್ಧ ಸಮಾಧಿ ಯೋಗ ಕ್ಲಾಸ್ ತಗೊಳೋದ್ರಿಂದ ಅಥವಾ ಯೋಗ ಮಾಡೋದ್ರಿಂದ ಮೇಡಮ್ ಅವ್ರು ಹೇಳಿದಾಗೆ ನಮ್ಮ ಜೀವನ ದಿನನಿತ್ಯ ಸಾಗ್ತಾ ಇರತ್ತೆ. ನಾವು ಯೋಗ ಮಾಡಿದ್ರೂ ಸಾಗ್ತದೆ, ಯೋಗ ಮಾಡಿಲ್ಲ ಅಂದ್ರೂ ಸಾಗತ್ತೆ. ಆದ್ರೆ ಯೋಗ ಮಾಡಿದ್ರೆ ಏನಾಗ್ತದೆ, ಇಡೀ ದಿನ ನಾವು ಚೈತನ್ಯತೆಯಿಂದ ಕರಿಬಹುದು, ಒತ್ತಡ ಪ್ರಮಾಣ ಕಡಿಮೆ ಮಾಡ್ಕೊಳ್ಬಹುದು, ಆ ಮಾಡುವಂತ ಪ್ರತಿ ಕ್ಷಣನೂ ನಾವು ಅನುಭವಿಸ್ಬಹುದು. ಆಮೇಲೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿ ಇಟ್ಕೊಳ್ಬಹುದು, ನಮ್ಮ ಮನೆ ಕೆಲಸನ ನಾವು ಶಾಂತವಾಗಿ ಮಾಡ್ಕೋಬಹುದು, ಜೊತೆಗೆ ಆರೋಗ್ಯನ ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದು. ಅದು ಶಾರೀರಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು, ಎಲ್ಲಾ ರೀತಿಯಿಂದ ಸರ್ವತೋಮುಖವಾಗಿ ಒಬ್ಬ ವ್ಯಕ್ತಿ ಅಭಿವೃದ್ಧಿ ಹೊಂದಬೇಕಂದ್ರೆ ಈ ತರ ಯೋಗ ಪದ್ಧತಿಯಲ್ಲಿ ಜೀವನನ ನಾವು ಕಳಿಲೇಬೇಕು. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮ ಒಂದು ಪ್ರಧಾನ ಮಂತ್ರಿ ಅವರು ಪ್ರತಿನಿತ್ಯ ಅವರು 1 ತಾಸು ಅವ್ರ ಜೀವನಕ್ಕೆ ಯೋಗನ ಮಾಡ್ತಾ ಇದ್ದಾರೆ. ಅವ್ರು ಅಷ್ಟು ಆಕ್ಟಿವ್ ಆಗಿ ಯೋಗ ಮಾಡ್ತಿದ್ದಾರೆ ಈ ಏಜ್ ಅಲ್ಲಿ, ಅಂದ್ರೆ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಪ್ರಧಾನ ಮಂತ್ರಿ ಅವರು 1 ತಾಸು ಟೈಮ್ ಕೊಟ್ಟರು ಇದಾರೆ ಅಂದ್ರೆ ಅವರಷ್ಟು ಬಿಸಿ ನಾವೇನಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಮಗೆ ಸಮಯನ ಯಾವುದಕ್ಕೆ ಎಷ್ಟನ್ನ ಕೊಡಬೇಕು ಅನ್ನೋ ಪ್ರಮಾಣ ನಮಗ್ ಗೊತ್ತಿಲ್ಲ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಯಾವ್ದಕ್ ಕೊಡ್ತಾ ಇಲ್ಲ ಅನ್ನೋದ್ರಿಂದ ನಮ್ಗೆ ಇಲ್ಲಿ ಗಡಿಬಿಡಿ ಆಗಿದೆ. ನಾವು ಕೂಡ ಇದನ್ನು ದಿನನಿತ್ಯದಲ್ಲಿ ಅಳವಡಿಸ್ಕೊಂಡಿದ್ದಾಗಿದ್ರೆ ನಮ್ಮ ಜೀವನ ಆನಂದಮಯವಾಗಿ ಮುಕ್ತಿ ಜೀವನದತ್ತ ತುಂಬಾ ಖುಷಿಯಿಂದ ಜೀವನವನ್ನ ಕರಿಬಹುದು ಅನ್ನೋದೇ ಈ ಒಂದು ಸಿದ್ಧ ಸಮಾಧಿ ಯೋಗದ ಒಂದು ಉದ್ದೇಶ. ವೀಕ್ಷಕರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಸಿದ್ಧಿ ಸಮಾಧಿ ಯೋಗ ಬಗ್ಗೆ ಮೇಡಮ್ ಅವರು ಸಂಪೂರ್ಣವಾಗಿ ಯೋಗದ ಬಗ್ಗೆ ಹೇಳಿದರು, ಆಮೇಲೆ ಸಿದ್ಧಿ ಸಮಾಧಿ ಬಗ್ಗೆ ಹೇಳಿದರು. ಇದರಲ್ಲಿ ನಾವು ಕಂಡುಕೊಳ್ಳೋದೇನಂತಂದ್ರೆ, ಶಾರೀರಿಕವಾಗಿ ನಾವು ಫಿಟ್ನೆಸ್ ಮಾಡ್ಬೇಕಂದ್ರೆ ಯೋಗಕ್ಕೆ ಬರ್ರಿ, ಮಾನಸಿಕವಾಗಿ ಫಿಟ್ನೆಸ್ ಬರ್ಬೇಕಂದ್ರೆ ಸಿದ್ಧಿ ಸಮಾಧಿ ಯೋಗ ಬರ್ರಿ ಅಂತ ಹೇಳ್ದಂಗಾಯ್ತು. ಯಾಕಂದ್ರೆ ಒಬ್ಬ ಮನುಷ್ಯಗೆ 2, ಒಂದು ಶಾರೀರಿಕವಾಗಿ ಮಾನಸಿಕವಾಗಿ, ಒಂದು ಎಜುಕೇಶನ್ ವಿದ್ಯೆ ಮತ್ತು ಸಂಸ್ಕಾರ, ಎರಡನೇದ್ದು ಹಗಲು ಮತ್ತು ರಾತ್ರಿ. ಹಗಲು ಇಸ್ ಅ ಫಿಟ್ನೆಸ್, ಅಂದ್ರೆ ಪಾಸಿಟಿವ್ ಥಿಂಕ್, ರಾತ್ರಿ ಇಸ್ ಅ ನೆಗೆಟಿವ್ ಥಿಂಗ್ಸ್. ಇಲ್ಲಿ ನಾವು ಮೇನ್ ವೀಕ್ಷಕರಿಗೆ ನಾವು ಹೇಳೋದೇನಂತಂದ್ರೆ, ಯಾರು ಈ ಗುಟ್ಕ ಸೇವನೆ ಅಥವಾ ಈ ಜಾಸ್ತಿ ಕುಡುಕಕ್ಕೆ ಒಳಪಟ್ಟವರು ಅಥವಾ ಮಾನಸಿಕವಾಗಿ ಖಿನ್ನತೆಗಾಗಿ ಗುಳಿಗೆ ತಗೊಂಡು ಕಂಟ್ರೋಲ್ ಆಗಲ್ಲ ಅಂತ ಇದ್ದವರು, ಈ ಒಂದು ಸೆಕೆಂಡ್ ವಿಭಜನೆ ಅಂತಂದ್ರೆ ಟ್ರೀಟ್ಮೆಂಟ್ ಅಂತಂದ್ರೆ ಸಿದ್ಧಿ ಸಮಾಧಿ ಯೋಗ ಆ ಒಂದು ಶಿಬಿರಕ್ಕೆ ತಾವು ಅಟೆಂಡ್ ಆದ್ರೆ ಅಥವಾ ತಾವು ಮಾನಸಿಕವಾಗಿ ಫಿಟ್ನೆಸ್ ಮಾಡ್ಕೊಂಡ್ರೆ, ಅಥವಾ ಈಗ ನೆಗೆಟಿವ್ ಇವಾಗ ಏನೋ ಕೇಳಿಸ್ತಾ ಇದೆ ಅನ್ನೋದು, ಯಾರೋ ಕೂಗ್ದಂಗೆ ಆಗೋದು, ಇವೆಲ್ಲ ಮೇಡಮ್ ಅವ್ರು ಆಗಲೇ ಹೇಳ್ದಂಗೆ ನಾವು ನೆಗೆಟಿವ್ ಆಗಿ ನಾವು ಪದೇ ಅದನ್ನ ಒಳಗೆ ನೆಗೆಟಿವ್ ಆಗಿ ವಿಚಾರ ಮಾಡಿ ನಾವು ಬ್ರೈನ್ ಒಳಗೆ ಏನಾಗುತ್ತೆ ಅಂತಾರೆ, ಈ ಫುಲ್ಲಾಗಿ ಬರೀ ನೆಗೆಟಿವ್ ತುಂಬಿಕೊಂಡ ನಾವು ಅರ್ಧ ಜೀವನ ಹಾಳು ಮಾಡ್ಕೋತೇವೆ. ಆದ್ದರಿಂದ ದಯವಿಟ್ಟು ಸಾರ್ವಜನಿಕರು ಯಾರು ಗುಟ್ಕಕ್ಕೆ ಜಾಸ್ತಿ ಡಿಪೆಂಡ್ ಆಗೋದು, ಆಮೇಲೆ ಡ್ರಿಂಕ್ಸ್ಗೆ ಏನು ಅವಾಯ್ಡ್ ಮಾಡ್ಬೇಕಂತ ಡಿಸಿಷನ್ ತೊಗೊಂಡವರು, ನಾವು ಮಾನಸಿಕವಾಗಿ ಸದೃಢ ಇರಬೇಕು, ನಾವು ನೆಮ್ಮದಿಯಾಗಿರ್ಬೇಕಂತಂದ್ರೆ ಸಿದ್ಧಿ ಸಮಾಧಿ ಯೋಗ ತಾವು ಏನು ಪಡೆದೋದಿತ್ತಂದ್ರೆ ಆರೋಗ್ಯದಿಂದ ಆರೋಗ್ಯ ಇರ್ಬೋದು. ಶಾರೀರಿಕವಾಗಿ ಮಾಡ್ಬೇಕಂತಂದ್ರೆ ಡೈಲಿ ಯೋಗಾಸನ ಮತ್ತು ಯೋಗಾಸನ ಮಾಡೋದ್ರಿಂದ, ಶಾರೀರಿಕ ದಂಡನೆ ಮಾಡೋದ್ರಿಂದ ಬರ್ತಕ್ಕಂಥ ರೋಗಗಳಂದ್ರೆ BP ಇರ್ಬೋದು, ಶುಗರ್ ಇರ್ಬೋದು, ಡಯಾಬಿಟಿಕ್ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ಬೋದು. ಈಗೆಲ್ಲ ಪ್ರತಿಯೊಬ್ಬರು ಹೆಣ್ಮಕ್ಳೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದ್ರಿ, ಫೈಬ್ರಾಯ್ಡ್ ಆಗಿದ್ರಿ, ಇವೆಲ್ಲ ಆಗಿದೆ ಅಂತ. ಇವೆಲ್ಲ ಕೇವಲ ಮಾನಸಿಕ ಕಾಯಿಲೆಗಳು ಅನ್ಸುತ್ತೆ. ಯಾಕಂದ್ರೆ ಅವನ್ನೆಲ್ಲ ಇವ್ರು ತಂದ್ಕೊಳ್ಳೋರು. ಅವರು ದೇವ್ರು ಎಲ್ಲರೂ ಒಂದು ಸೃಷ್ಟಿನ ಒಂದನ್ನು ನಿರ್ಮಾಣ ಮಾಡಿರ್ತಾನೆ, ಅದನ್ನ ನಾವು ಅನ್ಕೋತೀವಿ ನಮಗೆ ಫೈಬ್ರಾಯ್ಡ್ ಐತೆ ಹಂಗೆ ಹಿಂಗೆಲ್ಲ ಅಂತ. ಅದಕ್ಕೆ ದಯವಿಟ್ಟು ಈ ಯೋಗ ಮತ್ತು ಸಿದ್ಧಿ ಸಮಾಧಿ ಬಗ್ಗೆ ತಿಳ್ಕೊಡ್ರಿ, ಅದ್ರ ಬಗ್ಗೆ ವಿಚಾರ ಮಾಡ್ರಿ. ಈಗ ಮೇಡಮ್ ಅವ್ರಿಗೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿಕೊಂಡು
ತಮ್ಮಲ್ಲಿ ಬರ್ತಕ್ಕಂಥ ರೋಗಗಳನ್ನ ನಿವಾರಣೆ ಮಾಡಿಕೊಟ್ಟು ಅಂತ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ತಮ್ಮ ಪರವಾಗಿ ಹಾಗೂ ನಮ್ಮ ವೀಕ್ಷಕ ಪರವಾಗಿ ಅವರಿಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.